Hi friends, I am Herdal Thimmareddy. Today I am going to teach another concept in English grammar. It is both useful for paper 2 and paper 1. Paper 2 narge I think almost all 80% of the grammar na cover ಮಾಡಿದ್ದೀನಿ ಅಂದ್ಕೊಳ್ತೀನಿ. In left out case ಸಣ್ಣ ಪುಟ್ಟ ಅಂದರೆ ಒಂದು 20% ಬಿಟ್ಟಿರ್ಬೋದು. So I think degrees of comparison and today I am going to deal about degrees of comparison. Degrees of comparison. So what is meant by degrees of comparison ಅಂದರೆ ಏನು? ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಇನ್ನೊಂದು ಟಾಪಿಕ್ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ವೈಲ್ ಐ ಆಮ್ ಟೀಚಿಂಗ್ ಅಥವಾ ವೆನ್ ಐ ವಾಸ್ ಟೀಚಿಂಗ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಹೇಳುವಾಗ ಅಲ್ಲಿ ನಿಮಗೆ ಇಂಟ್ ಕೊಟ್ಟಿದ್ದೆ ನಾನು. ಆ್ಯಂಡ್ ಆಲ್ಸೋ ವೈಲ್ ಟೀಚಿಂಗ್ ಆರ್ಟಿಕಲ್ಸ್ ಮಾಡುವಾಗ ಡಿಗ್ರೀಸ್ ಅಂದರೆ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಅಡ್ಜೆಕ್ಟಿವ್ಸ್ ಬೇಸ್ಡ್ ಆಗಿರ್ತಕ್ಕಂಥದ್ದೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅಂದರೆ ಏನು? ದ ಇಂಟೆನ್ಸಿಟಿ ಆಫ್ ದಿ ಅಡ್ಜೆಕ್ಟಿವ್ ಯೂಸೇಜ್ ಈಸ್ ಕಾಲ್ಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ದ ಅಡ್ಜೆಕ್ಟಿವ್ಸ್ನ ಇಂಟೆನ್ಸಿಟಿಯನ್ನು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈಸ್ ಮೇನ್ಲಿ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. 3 ಥರ ಮಾಡ್ತೀವಿ ಅಥವಾ 3 ಕಂಪ್ಯಾರಿಸನ್ಸ್ ಅಂತ ನೋಡ್ತೀವಿ. ನಾವು ಅದನ್ನೇ ನೆನ್ಪಿಟ್ಕೊಳ್ಳಿ. ಅಡ್ಜೆಕ್ಟಿವ್ 1, ಅಡ್ಜೆಕ್ಟಿವ್ 2, ಅಡ್ಜೆಕ್ಟಿವ್ 3. ಇನ್ಸ್ಟೆಡ್ ಆಫ್ ಅದೇ ವರ್ಬಲ್ಲಿ ಹೆಂಗೆ V1, V2, V3 ಅಂದ್ಕೋದ್ರಲ್ವಾ, ಹಂಗೆ ಅಡ್ಜೆಕ್ಟಿವಲ್ಲಿ A1, A2, A3 ಈ ಶಾರ್ಟ್ ಕೋಡನ್ನು ನೆನ್ಪಿಟ್ಕೊಳ್ಳಿ. A1 ಮೀನ್ಸ್ ಪಾಸಿಟಿವ್ ಡಿಗ್ರಿ ಅಂತ, A2 ಅಂದರೆ ಕಂಪ್ಯಾರಿಟಿವ್, A3 ಮೀನ್ಸ್ ಸೂಪರ್ಲೇಟಿವ್. ಆ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಫಾರ್ಮುಲಾ ವೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ಮುಲಾದಾಗ ಹೇಳಿದಾಗ A1, A2 ಅನ್ನು ನಾನು ಬಳಕೆ ಮಾಡ್ತೀನಿ. ಅದು ನಿಮಗೆ ವಾಟ್ ಈಸ್ ಮೀನ್ ಬೈ A1 ಆ್ಯಂಡ್ A2 ಅಂದರೆ A1 ಅಂದರೆ ಅಡ್ಜೆಕ್ಟಿವ್, ಇಟ್ ಈಸ್ ಇನ್ ಪಾಸಿಟಿವ್ ಡಿಗ್ರಿ. A2 it is an adjective used in comparative. A3 is an adjective, it is used in superlatives. ನೋಡಿ, ಪಾಸಿಟಿವ್ ಡಿಗ್ರಿ ಅಂತಂದರೆ ಎಲ್ಲಿ ಬಳಸ್ತೀವಿ ನಾವು? ಫಾರ್ ರೆಫರಿಂಗ್ ಟು ಥಿಂಗ್ಸ್ ಆಫ್ ಎ ಸೇಮ್ ಕ್ವಾಲಿಟಿ, ಒಂದೇ ಥರ ಗುಣಗಳನ್ನು ಹೇಳುವಾಗ. ಸೊ ವಿ ಕ್ಯಾನ್ ಯೂಸ್ ಇಟ್ ಆ್ಯಸ್ ಎ ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ದೆನ್ ಗೋ ಟು ದಿ ಕಂಪ್ಯಾರಿಟಿವ್ ಡಿಗ್ರಿ ಅಂತ ನೋಡಿ. ಕಂಪ್ಯಾರಿಟಿವ್ ಅಲ್ಲಿ ಹೇಳ್ತೀವಿ ಕಂಪ್ಯಾರಿಸನ್ ಮಾಡೋದು ಅಂದರೆ ವಿ ಕ್ಯಾನ್ ಕಂಪೇರ್ ಟು ದಿ ಅದರ್ಸ್. ಐದರ್ ಮೇ ಬಿ ಥಿಂಗ್ಸ್. ನೋಡಿ, ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ ಇಟ್ ರಿಕ್ವೈರ್ಸ್ 2. 2 ಅಂತೂ ಬೇಕು. ಒಂದನ್ನೇ ಒಂದರಲ್ಲೇ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ನೋಡಿ, ಹೋಲಿಕೆ ಮಾಡ್ತೀವಿ ಅಂದರೆ ಇನ್ನೊಂದು ಬೇಕು. ಸೊ ಸಮ್ಟೈಮ್ಸ್ ನೋಡಿ, ನಮ್ಮಲ್ಲೇ ನಾವೇ ಕ್ವಾಲಿಫೈ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಕಂಪೇರ್ ಅವರ್ 2 ಕ್ವಾಲಿಟೀಸ್. 2 ಗುಣಗಳ ಮಧ್ಯೆ ನಾವು ಕಂಪ್ಯಾರಿಸನನ್ನು ಹೇಳ್ಬೋದು. ಸಿಂಗಲ್ ಪರ್ಸನ್ ಇದ್ದಾಗ ಅಥವಾ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಗ್ಗೆ ಅಥವಾ 2 ಡಿಫ್ರೆಂಟ್ ಕ್ವಾಲಿಟೀಸ್ ಬಗ್ಗೆ ಆಗ ನಾವು ಕಂಪ್ಯಾರಿಸನ್ ಮಾಡ್ಕೊಬಿಡೋದು. ಸೇಮ್ ಪರ್ಸನ್ ಒಂದೇ ವ್ಯಕ್ತಿಲಿದ್ದ. ಬಟ್ ಕಂಪ್ಯಾರಿಸನ್ ಮೀನ್ಸ್ ವಿ ಆಲ್ವೇಸ್ ರಿಕ್ವೈರ್ಸ್ ಮೋರ್ ದ್ಯಾನ್ 1. ಒಂದಕ್ಕಿಂತ ಜಾಸ್ತಿ ಇರಬೇಕು. ಒಂದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ವಿ ಕ್ಯಾನ್ ಕಂಪೇರ್ ಇಟ್. ಅಂದರೆ ವಿತ್ ವಾಟ್ ಕ್ವಾಲಿಟಿ ಈಸ್ ಡಿಫ್ರೆನ್ಸ್ ಇಸ್ ದೇರ್, ಅಟ್ ವಾಟ್ ಕ್ವಾಲಿಟಿ ಏನೇನಿದೆ ನಮ್ಮಲ್ಲಿರೋ ಕ್ಯಾರೆಕ್ಟ್ರಲ್ಲಿ ಯಾವ್ದ್ಯಾವುದು ಡಿಫ್ರೆನ್ಸ್ ಇದೆ. ಸೊ ದ ಡಿಫ್ರೆನ್ಸ್ ರೆಫರೆನ್ಸನ್ನು ಮಾಡೋದು ಅಂದರೆ ಅದನ್ನು ಯಾವುದರಲ್ಲಿ ಇದೆ ದಟ್ ರೆಫರ್ಸ್ ದಿ ಥಿಂಗ್ಸ್ ದ ಕ್ವಾಲಿಟಿ ವಿತ್ ಡಿಫ್ರೆನ್ಸ್, ದಟ್ ಈಸ್ ಕಾಲ್ಡ್ ಕಂಪ್ಯಾರಿಸನಲ್ಲಿ ಬಳಸ್ತೀವಿ. ಆ್ಯಂಡ್ ಸೂಪರ್ಲೇಟಿವ್ ಮೀನ್ಸ್ ಇಟ್ ಈಸ್ ಎ ಸುಪೀರಿಯರ್ ಕ್ವಾಲಿಟಿ ಇನ್ ಥಿಂಗ್ ಅಂತ. ದಿಸ್ ಇಸ್ ದ ಹೈಯೆಸ್ಟ್ ಆರ್ಡರ್ ಅಂತೀವಲ್ವ. ಸೊ ದಟ್ ಈಸ್ ದ ಹೈಯೆಸ್ಟ್ ಆರ್ಡರ್ ಆಫ್ ಡಿಗ್ರಿ ಇಸ್ ಎ ಸೂಪರ್ಲೇಟಿವ್ ಡಿಗ್ರಿಯನ್ನು ನಾವು ಅಲ್ಲಿ ಬಳಸ್ತೀವಿ. ದಟ್ ಈಸ್ ಕಾಲ್ಡ್ ಸೂಪರ್ಲೇಟಿವ್ ಅಂತೇಳಿ. ಅದನ್ನು ಸೂಪರ್ಲೇಟಿವ್ ಡಿಗ್ರಿ 3 ಗೊತ್ತಾಯ್ತು ನೋಡಿ. ಪಾಸಿಟಿವ್ ರೆಫರಿಂಗ್ ಎ ಥಿಂಗ್ಸ್, ಕಂಪ್ಯಾರಿಟಿವ್ ಟು ರೆಫರ್ ಎ ಕ್ವಾಲಿಟಿ ಆಫ್ ಎ ಡಿಫ್ರೆನ್ಸನ್ನು ಹೇಳುವಾಗ. ಕಂಪ್ಯಾರಿಸನ್ ಇಟ್ ರಿಕ್ವೈರ್ಸ್ ಮೋರ್ ದೆನ್ 1, ಐದರ್ ಎ ಥಿಂಗ್ ಆರ್ ಎ ಪರ್ಸನ್ ಆರ್ ವಿತಿನ್ ಎ ಪರ್ಸನ್ ವಿ ಹ್ಯಾವ್ ಟು ಕಂಪೇರ್ ದಿ ಡಿಫ್ರೆಂಟ್ ಕ್ವಾಲಿಟೀಸ್. ಬೇರೆ ಬೇರೆ ಕ್ವಾಲಿಟಿಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಸೂಪರ್ಲೇಟಿವ್ ಇಸ್ ಎನ್ ಅಲ್ಟಿಮೇಟ್, ಇಟ್ ಈಸ್ ಎ ಸುಪೀರಿಯರ್ ಕ್ವಾಲಿಟಿ ಆಫ್ ದಿ ಥಿಂಗ್ಸನ್ನು ಹೇಳುವಾಗ ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸ್ತೀವಿ. ದೆನ್ ನೋಡಿ, ನಾವು ಒಂದು ಗೋತ್ರದ ಎಕ್ಸಾಂಪಲ್ಸಲ್ಲೇ ಹೋಗೋಣ. ವೆನ್ 2 ಪರ್ಸನ್ಸ್, ಪ್ಲೇಸ್, ಅನಿಮಲ್ಸ್ ಆರ್ ಬರ್ಡ್ಸ್ ಆರ್ ಮೆಟಲ್ಸ್ ಆರ್ ಕಂಟ್ರೀಸ್ ಎಕ್ಸೆಟ್ರಾ ಹಿಂಗೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಏನಾಗುತ್ತೆ? ದಟ್ ಶುಡ್ ಬಿ ಇನ್ ಎ ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ. ದಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಪಾಸಿಟಿವ್. ಕಂಪ್ಯಾರಿಟಿವ್ ಡಿಗ್ರಿ ಇದ್ದದ್ದನ್ನು ಪಾಸಿಟಿವ್ ಮಾಡ್ಬೋದು 2 ಇದ್ದರೆ. ಬಟ್ 2ಕ್ಕಿಂತ ಕಡಿಮೆ ಇದ್ದಾಗ ಅಥವಾ 2 ಇದ್ದು ಇದು ಸೂಪರ್ಲೇಟಿವ್ ಮಾಡಿರಿ ಅಂದರೆ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಸೂಪರ್ಲೇಟಿವ್ ಇಟ್ ರಿಕ್ವೈರ್ಸ್ ಮೋರ್ ದ್ಯಾನ್ 2. ಯಾಕಂದರೆ ನಾವು ಇಬ್ಬರೇ ಇದ್ದು, ಈಗ ಫಾರ್ ಎಕ್ಸಾಂಪಲ್ ಜೋಕಿಗೆ ಹೇಳ್ತಾರೆ ನೋಡು, ನೀವೆಲ್ಲ ಕೇಳಿರ್ತೀರ ಹೆಂಗಂದರೆ ಐ ಗಾಟ್ ದಿ ಸೆಕೆಂಡ್ ಪ್ರೈಸ್ ಇನ್ ರನ್ನಿಂಗ್ ರೇಸ್ ಅಂತ. ಈಸ್ ಫಾದರ್ ಆಸ್ಕ್ಡ್ ಹೌ ಮೆನಿ ಪಾರ್ಟಿಸಿಪೆಂಟ್ಸ್ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ರನ್ನಿಂಗ್ ಕಾಂಪಿಟೇಷನ್ ಅಂದರೆ ಓನ್ಲಿ 2, ಐ ಗಾಟ್ ಸೆಕೆಂಡ್ ಪ್ರೈಸ್. ಹೌ ಕ್ಯಾನ್ ಯು ಸೇ ಇಟ್ ಈಸ್ ಇನ್ ಸೂಪರ್ಲೇಟಿವಲ್ಲಿ ಹೇಳೋಕ್ಕೆ ಬರುತ್ತಾ? ಭಾಗವಹಿಸಿದ್ದೇ ಇಬ್ಬರು, ಅದರಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಬಂತಂದರೆ ಏನು ಅರ್ಥ? ಸೊ ನೋ.
ಇಟ್ ರಿಕ್ವೈರ್ಸ್ ಮೋರ್ ದ್ಯಾನ್ 2 ಆಬ್ಜೆಕ್ಟ್ಸ್. ಎರಡಕ್ಕಿಂತ ಜಾಸ್ತಿ ಇದ್ದರೆ ವಿ ಕ್ಯಾನ್ ಸೇ ಆರ್ ವಿ ಕ್ಯಾನ್ ಯೂಸ್ ದಿ ಸೂಪರ್ಲೇಟಿವ್ಸ್. ಎರಡೇ ಇದ್ದರೆ ಜಸ್ಟ್ ವಿ ಕ್ಯಾನ್ ಸೇ ಕಂಪ್ಯಾರಿಟಿವ್ಸ್. ಬಟ್ ಕಂಪ್ಯಾರಿಟಿವ್ ಇದ್ದದ್ದನ್ನು ಪಾಸಿಟಿವಾಗಿ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ ನಿಮಗೆ. ಸೊ ಏನಿದೆ ಎಕ್ಸಾಂಪಲಲ್ಲಿ ನೋಡಿ, ಕಮಲ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ವಿಮಲ. ಕಮಲ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ವಿಮಲ. ಸೊ ಇದನ್ನು ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಚೇಂಜ್ ಇಂಟು ಕಂಪ್ಯಾರಿಟಿವ್ ಅಂತ ಕೇಳ್ತಾರೆ. ವಿತೌಟ್ ಮೀನಿಂಗನ್ನು ಅದೇ ಥರ ಕ್ಯಾರಿ ಆಗಬೇಕು, ಮೀನಿಂಗಲ್ಲಿ ವ್ಯತ್ಯಾಸ ಆಗಬಾರ್ದು. ಕಮಲ ಈಸ್ ನಾಟ್ ಟಾಲ್ ಆ್ಯಸ್ ವಿಮಲ. ಅದ್ರ ಹೂ ಇಸ್ ದ ಟಾಲರ್ ಇಯರ್? ಯಾರು, ಕಮಲನ ವಿಮಲನ? ಎಸ್, ದಟ್ ಈಸ್ ವಿಮಲ. ಸೊ ಹಾಗಾದರೆ ನೆಕ್ಸ್ಟ್ ಅದನ್ನು ಚೇಂಜ್ ಮಾಡುವಾಗ ನೋಡಿ, ಅದನ್ನೇ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಪಾಸಿಟಿವ್ ಡಿಗ್ರಿನಲ್ಲಿ ನೀವು ಯಾವುದನ್ನು ಪ್ರೈಸ್ ಅಥವಾ ರಿಮೈನಿಂಗ್ ಪಾರ್ಟ್ ಅಂತ ಫಸ್ಟ್ ತೊಗೊಂಡಿರ್ತೀರಲ್ವ, ಇನ್ ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ನಲ್ಲಿ ದಟ್ ಶುಡ್ ಬಿ ಎ ಸಬ್ಜೆಕ್ಟ್. ಅದು ಕೊನೆಗೆ ಏನಂತ ಬಿಟ್ಕೊಂಡಿರ್ತೀವಲ್ವ ಅದನ್ನೇ ಸಬ್ಜೆಕ್ಟಾಗಿ ಬಳಸ್ತೀವಿ. ಇಲ್ಲಿ ನೋಡಿ, ವಿಮಲ ಲಾಸ್ಟಿಗಿದೆ, ಬಟ್ ಕಂಪ್ಯಾರಿಟಿವ್ ಮಾಡೋಕ್ಕೆ ಹೋದಾಗ ವಿಮಲನೇ ಫಸ್ಟ್ ಬರೋದು. ಅಂದರೆ ಆ ಮೀನಿಂಗ್ ಕೆಡೋದಿಲ್ಲ. ನೋಡಿ, ಕಮಲ ಈಸ್ ನಾಟ್ ಟಾಲ್ ಆ್ಯಸ್ ವಿಮಲ ಅಂತಂದರೆ ವಿಮಲ ಈಸ್ ಟಾಲರ್, ಎತ್ತರ ಇದ್ದಾಳೆ. ಅದನ್ನು ನಾವು ಕಂಪ್ಯಾರಿಟಿವ್ ಮಾಡಿದರೆ ವಿಮಲ ಈಸ್ ಟಾಲರ್ ದ್ಯಾನ್ ಕಮಲ. ವಿಮಲ ಈಸ್ ನಾಟ್ ಟಾಲರ್ ದ್ಯಾನ್ ಕಮಲ. ದಿಸ್ ಈಸ್ ಕಂಪ್ಯಾರಿಟಿವ್. ಸೊ ಸೇಮ್ ಟೈಪ್ ಆಫ್ ಎಕ್ಸಾಂಪಲ್ ಹ್ಯಾಸ್ ಗಿವನ್ ಇನ್ ದಿ ಪೇಪರ್ 2 ಇನ್ ಇಂಗ್ಲೀಷ್. ಮಾಡಲ್ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಇದೇ ಥರ ಚೇಂಜ್ ಮಾಡಬೇಕು. ಅಲ್ಲಿ ಕೊಟ್ಟಿರೋದೇನು, ದಟ್ ಈಸ್ ಹ್ಯಾಡ್ ಗಿವನ್ ದಿ ಕಂಪ್ಯಾರಿಟಿವ್ಸ್ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಕೊಟ್ಟಿದ್ದಾರೆ. ವ್ಯಾನ್ ಯು ಚೇಂಜ್ ಇಂಟು ಪಾಸಿಟಿವ್, ಅಲ್ಲಿ ಹೆಂಗೆ ಕೇಳಿ ಪಾಸಿಟಿವ್ಗೆ. ಸೊ ಯು ಹ್ಯಾವ್ ಟು ಚೇಂಜ್ ದಿ ಸೆಂಟೆನ್ಸ್ ವಿತೌಟ್ ಚೇಂಜಿಂಗ್ ದೇರ್ ಮೀನಿಂಗ್ ಚೇಂಜ್ ಆಗ್ದಂಗೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ವಿಮಲ ಈಸ್ ಟಾಲರ್ ದ್ಯಾನ್ ಕಮಲ ಅಂದರೂ ಒಂದೇ, ಕಮಲ ಈಸ್ ಆ್ಯಸ್ ನಾಟ್ ಟಾಲ್ ಆ್ಯಸ್ ವಿಮಲ ಅಂದ್ರೂ ಸೇಮ್. ಸೊ ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಆಫ್ ಸೆಂಟೆನ್ಸನ್ನು ಡಿಗ್ರೀಸ್ನಲ್ಲಿ. ಪಾಸಿಟಿವ್ ಬಿಕಮ್ಸ್ ಕಂಪ್ಯಾರಿಸನ್, ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿ ಆಯಿತು, ಕಂಪ್ಯಾರಿಟಿವ್ನ ರಿವರ್ಸ್ ಮಾಡೋದು. ಆಲ್ಮೋಸ್ಟ್ ಇನ್ ಆಲ್ ಪಾಸಿಟಿವ್ ಡಿಗ್ರೀಸ್ ಒಂದು ನೆಗೆಟಿವ್ ವರ್ಡನ್ನು ಬಳಸ್ಕೊಳ್ತೀವಿ ನಾವು. ನೆಗೆಟಿವ್ ವರ್ಡನ್ನು ಕಾಮನ್ ಇರುತ್ತೆ. ಅದು ನೋ ಅದರ್ ಆಗಲಿ, ವೆರಿ ಫ್ಯೂ ಆಗಲಿ, ನೋ ಒನ್ ಆಗಲಿ, ನಾಟ್ ಆಗಲಿ, ಈ ಥರದ್ದನ್ನು ವರ್ಡ್ಸನ್ನು ತೊಗೊಳ್ತೀವಿ. ಸಮ್ ಟೈಮ್ ಎಕ್ಸೆಪ್ಷನ್ ಕೇಸಲ್ಲಿ ಒಮಿಟ್ ಅವನ್ನ ಬಿಟ್ಬಿಡ್ತೀವಿ. ಸೊ ಪಾಸಿಟಿವ್ ಡಿಗ್ರಿ ಅಂದರೆ ನೆನಪಾಗಲಿ ನಿಮಗೆ, ಆ ಥರ ಎಕ್ಸಾಂಪಲ್ಸ್ ಇರಬೇಕು. A1, A2, A3 ಫಾರ್ಮ್ಸ್ ಆಫ್ ಅಡ್ಜೆಕ್ಟಿವ್ಸ್ ಇದೆಯಲ್ಲ, ನಾವು ಹೆಂಗೆ ಬರ್ಕೋತೀವಿ? A1, A2, A3 ಓಕೆ, ಅಡ್ಜೆಕ್ಟಿವ್ಸ್ ಅಂದರೆ ಗೊತ್ತಾಯಿತು. ಫಾರಮ್ಸ್ A1, A2, A3 ಹೆಂಗೆ ಫಾರ್ಮ್ ಮಾಡೋದು? ಎಸ್, 2 ಟೈಪ್ಸ್ ಇದೆ. ಒಂದು ರೆಗ್ಯುಲರ್ ಇರ್ತಕ್ಕಂಥ ಅಡ್ಜೆಕ್ಟಿವ್ಸ್ ಬೇರೆ, ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಬೇರೆ. ರೆಗ್ಯುಲರ್ ವರ್ಬ್ ಇರ್ರೆಗ್ಯುಲರ್ ವರ್ಬ್ ಹೆಂಗೋ ಅದೇ ಥರ ರೆಗ್ಯುಲರ್ ಅಡ್ಜೆಕ್ಟಿವ್ಸು ಮತ್ತು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ಗೆ ಚೇಂಜ್ ಇರುತ್ತೆ. ಅಂದರೆ ಅಡ್ಜೆಕ್ಟಿವ್ 1 ಬೇರೆ ಇರುತ್ತೆ, ಅಡ್ಜೆಕ್ಟಿವ್ 2 ಬೇರೆ, ಅಡ್ಜೆಕ್ಟಿವ್ 3 ಬೇರೆ. ದೇ ಆರ್ ಡಿಫ್ರೆಂಟ್. ರೆಗ್ಯುಲರ್ ಅಡ್ಜೆಕ್ಟಿವ್ಸಲ್ಲಿ ಏನಾಗುತ್ತೆ, 1 or 2 ಸಿಲಬಲ್. ಸಿಲಬಿಫಿಕೇಷನ್ನಲ್ಲಿ ನೀವು ಅಲ್ಲೇ ಹೌ ಮೆನಿ ಸಿಲಬಲ್ಸ್ ಆರ್ ದೇರ್ ಇನ್ ಎ ವರ್ಡ್ ಅಂತ ಗೊತ್ತಾಗ್ಬಿಟ್ಟಿದೆ. ಇನ್ನೇ ರೆಗ್ಯುಲರ್ ಹೇಳುವಾಗ ವಿತ್ 1 or 2 ಸಿಲಬಲ್ಸ್ ಟೇಕ್ ER ಫಾರ್ ಕಂಪ್ಯಾರಿಟಿವ್ಸ್. ಕಂಪ್ಯಾರಿಟಿವ್ ಡಿಗ್ರಿಗೆ ಏನು ತೊಗೊಳ್ತೀವಿ ನಾವು? ಇಯರನ್ನು ಆ್ಯಡ್ ಮಾಡ್ತೀವಿ, ER. ಸೂಪರ್ಲೇಟಿವ್ಗೆ ಏನು ಆ್ಯಡ್ ಮಾಡ್ತೀವಿ? ಫಾರ್ EST ಫಾರ್ ಸೂಪರ್ಲೇಟಿವ್. ಯಾವಾಗ? 1 or 2 ಸಿಲಬಲ್. ಒಂದಿರಬೇಕು, 1 ಸಿಲಬಲ್ ಇದ್ದರೆ, ಸಮ್ ಟೈಮ್ ಎಕ್ಸೆಪ್ಷನ್ 2 ಸಿಲಬಲ್. 2 ಸಿಲಬಲ್ ಇದೆ. ಮೋಸ್ಟ್ 90% ಆಫ್ ದಿ 1 ಸಿಲಬಲ್ ವರ್ಡ್ ಟೇಕ್ಸ್ ER ಆ್ಯಂಡ್ EST. ಸಮ್ ಎಕ್ಸೆಪ್ಷನ್ 2 ಸಿಲಬಲ್ ವರ್ಡ್ ಇದ್ದಾವೆ, ಅವನು ER EST ತೊಗೊಳ್ತವೆ. ನೋಡಿ, ಏಬಲ್, ಏಬಲರ್, ಏಬಲೆಸ್ಟ್. ಕ್ಲವರ್, ಕ್ಲೆವರರ್, ಕ್ಲೆವರೆಸ್ಟ್. ಎಕ್ಸೆಪ್ಷನ್ಸ್ ಹೇಳ್ತಾ ಇದ್ದೀನಿ ನಾನು. ಕ್ಲೆವರ್ 2 ಸಿಲಬಲ್, ಬಟ್ ಕ್ಲೆವರರ್ ಇದೆ, ಕ್ಲೆವರೆಸ್ಟ್ ಇದೆ. ಸಮ್ಟೈಮ್ ವಿ ಕ್ಯಾನ್ ಸೇ ಮೋರ್ ಕ್ಲೆವರ್, ಮೋಸ್ಟ್ ಕ್ಲೆವರ್ ಅಂತಲೂ ಬಳಸ್ತೀವಿ. ಇವು ಎಕ್ಸೆಪ್ಷನಲ್ ಇರತಕ್ಕಂಥ ಅಡ್ಜೆಕ್ಟಿವ್ಸನ್ನು. ಆ ಥರ ಅಡ್ಜೆಕ್ಟಿವ್ಸ್ ಯಾವ ಮೋರ್ ದ್ಯಾನ್ 3 ಸಿಲಬಲ್ ಅಂದರೆ 1 ಅಲ್ಲ 2 ಅಲ್ಲ, 2ಕ್ಕಿಂತ ಜಾಸ್ತಿ ಇದೆ, ಮೋರ್ ದ್ಯಾನ್ 3 ಸಿಲಬಲ್ ಇದೆ ಅಂದಾಗ ನಾವು ವಿ ಕ್ಯಾನ್ ಯೂಸ್ ಮೋರ್ ಫಾರ್ ಕಂಪ್ಯಾರಿಟಿವ್ಸ್ ಆ್ಯಂಡ್ ಮೋಸ್ಟ್ ಫಾರ್ ಸೂಪರ್ಲೇಟಿವ್ಸ್. ನಾವೇನು ಬಳಸ್ತೀವಿ? ಮೋರ್ ಫಾರ್ ಕಂಪ್ಯಾರಿಟಿವ್ಗೆ ಮೋರ್. 2ಕ್ಕಿಂತ ಅಂದರೆ 3 ಸಿಲಬಲ್ ಇರ್ತಕ್ಕಂಥವ್ಗೆ. ನೋಡಿ, ಫೆರೋಷಿಯಸ್, ಮೋರ್ ಫೆರೋಷಿಯಸ್, ಮೋಸ್ಟ್ ಫೆರೋಷಿಯಸ್. ನೋಡಿ, ಸೂಪರ್ಲೇಟಿವಲ್ಲಿ ಮೋರ್ ಯೂಸ್ ಮಾಡ್ತೀವಿ, ಆ್ಯಂಡ್ ದೆನ್ ಇನ್ ಪಾಸಿಟಿವ್ ವಿ ಕ್ಯಾನ್ ಯೂಸ್ ಮೋರನ್ನು ಬಳಸ್ತೀವಿ. ನೋಡಿ, ಅದೇ ಥರ ಇದೆ. ದ ವೂಲ್ಫ್ ಈಸ್ ದಿ ಮೋಸ್ಟ್ ಫೆರೋಷಿಯಸ್. ಇಟ್ ಈಸ್ ಮೋರ್ ದೆನ್ 3 ಸಿಲಬಲ್ ವರ್ಡ್ ಇದು. ಫೆರೋಷಿಯಸ್.
ಫೆರೋಶಿಯಸ್ ಅಂತ, ಫೆರೋಶಿಯಸ್ ಅನ್ನೋದಕ್ಕೆ. ದೆನ್ ಕಂಪ್ಯಾರಿಟಿವಲ್ಲಿ ಮೋರನ್ನು ಬಳಸ್ತೀವಿ. ಅಂದರೆ adjectives having more than 3 syllable, they are preceded by more in the comparative and most in the superlative. ಅಂದರೆ ಎಲ್ಲಿ ಬಳಸಬೇಕು, EST ಯಾವಾಗ ಯೂಸ್ ಮಾಡ್ತೀರಿ, ಮೋರ್ ಯಾವಾಗ ಬಳಸ್ತೀರಿ, ಮೋಸ್ಟ್ ಯಾವಾಗ ಬಳಸ್ತೀರಿ, ಇಟ್ ಈಸ್ ಕ್ಲಿಯರ್. EST ಹ್ಯಾವಿಂಗ್ 1 syllable, ಎಕ್ಸೆಪ್ಷನ್ 2 syllable, 1 2. ಮೋರ್ ಆ್ಯಂಡ್ ಮೋಸ್ಟು ಹ್ಯಾವಿಂಗ್ 2 and more than 2, 2 and more than 2, ಇಟ್ ಮೀನ್ಸ್ 3 syllable ಇರೋ ಕಡೆ ನಾವು ಮೋರ್ ಆ್ಯಂಡ್ ಮೋಸ್ಟನ್ನು ಬಳಸ್ತೀವಿ. ಸೊ ಹಾಗಾದರೆ ಎಕ್ಸಾಂಪಲ್ಸ್ ನೋಡೋಣ, ಆ ಥರ ಇರ್ತಕ್ಕಂಥದ್ದು ಎಲ್ಲಿದೆ ನೋಡಿ. ಕೋಲ್ಡ್ 1 syllable, ಕೋಲ್ಡರ್, ಕೋಲ್ಡೆಸ್ಟ್, ಕೋಲ್ಡ್, ಕೋಲ್ಡರ್, ಕೋಲ್ಡೆಸ್ಟ್. ಬ್ಲ್ಯಾಕ್, ಬ್ಲಾಕರ್, ಬ್ಲಾಕೆಸ್ಟ್. ಬ್ರೈಟ್, ಬ್ರೈಟರ್, ಬ್ರೈಟೆಸ್ಟ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ನೋಡಿ ಎಲ್ಲ ಕಡೆ ಕಂಪ್ಯಾರಿಟಿವಲ್ಲಿ ಇದೆ, ಇಲ್ಲೆಲ್ಲ EST ಇದೆ. ದೆನ್ ಇನ್ EST ಫಾರ್ ಕಂಪ್ಯಾರಿಟಿವ್ನಲ್ಲಿ EST ಇದೆ ನೋಡಿ. ಹ್ಯಾಪಿಯೆಸ್ಟ್, ಈಸಿ, ಈಸಿಯರ್, ಈಸಿಯೆಸ್ಟ್. ಬಟ್ ಇರ್ರೆಗ್ಯುಲರ್ ಅಥವಾ ಡಿಫ್ರೆಂಟ್ ಅಡ್ಜೆಕ್ಟಿವ್ಸ್ ಅಂತ ಹೇಳಿದ್ನಲ್ವ, ನೆನ್ಪಿಟ್ಕೊಳ್ಳಿ. ದಿಸ್ ಒನ್ ನೋಡಿ, ಗುಡ್, ಗುಡ್, ಬೆಟರ್, ಬೆಸ್ಟ್. ನೋಡಿ 3 ಚೇಂಜ್ ಇದೆ. ಪಾಸಿಟಿವ್ನಲ್ಲಿ ಗುಡ್ ಇರುತ್ತೆ, ಕಂಪ್ಯಾರಿಟಿವ್ ಬೆಟರ್ ಆಗುತ್ತೆ, ಸೂಪರ್ಲೇಟಿವ್ ಬೆಸ್ಟ್ ಆಗುತ್ತೆ. ಅದೇ ಥರ ಲಿಟಲ್, ಲೆಸ್, ಲೀಸ್ಟ್. ಲಿಟಲ್, ಲೆಸ್, ಲೀಸ್ಟ್. ಮೆನಿ, ಮೋರ್, ಮೋಸ್ಟ್. ಸೊ ಇದು ಡಿಫ್ರೆಂಟ್. ಹಾಗೆ ಬ್ಯಾಡ್, ವರ್ಸ್, ವರ್ಸ್ಟ್. ನೆಕ್ಸ್ಟ್ ಯಾವುದು, ದಟ್ ಈಸ್ ಬ್ಯಾಡ್, ಇಟ್ ಈಸ್ ಪಾಸಿಟಿವ್. ವರ್ಸ್ ಈಸ್ ಕಂಪ್ಯಾರಿಟಿವ್, ವರ್ಸ್ಟ್ ಈಸ್ ಸೂಪರ್ಲೇಟಿವ್. ನೋಡಿ ಇರ್ರೆಗ್ಯುಲರ್ ಬೇರೆ ಬೇರೆ ಥರದ್ದು, ಬ್ಯಾಡ್, ವರ್ಸ್, ವರ್ಸ್ಟ್, ಗುಡ್, ಬೆಟರ್, ಬೆಸ್ಟ್. ನೋಡಿ ಅದೇ ಥರ ನೋಡಿ ಪಾಸಿಟಿವ್, ಬ್ಲೂ, ಬ್ಲೂಯರ್, ಬ್ಲೂಯೆಸ್ಟ್. ನೈಸ್, ನೈಸರ್, ಲೈಟೆಸ್ಟ್. ಸೊ ಬೈ ರೀಡಿಂಗ್ ದಿ ಎಕ್ಸಾಂಪಲ್ಸ್ ನೋಡಿ, ಮೋರ್ ದ್ಯಾನ್ ಒಂದಿದೆ, ಇಂಟ್ರೆಸ್ಟಿಂಗ್ 3 syllableಗಿಂದ. ಸೊ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್. ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ರೈಟ್ ದಿ 3 forms, A1, A2, A3. So A1 means an adjective degree, A2 means comparative, and A3 means superlative. ಈ ಥರ ನೀವು ಆನ್ ದಿ ಬೇಸಿಸ್ ಆಫ್ ಸಿಲಬಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ, ವಿಡಿಯೋ ನೋಡಿದ್ದೀರಿ. ಅದರಲ್ಲಿ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ಫಾರ್ ದಿ ಸಿಲಬಿಫಿಕೇಷನ್ ಗೊತ್ತಾಗುತ್ತೆ. ಆನ್ ದಿ ಬೇಸಿಸ್ ಆಫ್ ಸಿಲಬಲ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಮೋರ್ ಆರ್ ಮೋಸ್ಟ್ ಆರ್ ER ಆ್ಯಂಡ್ EST. ಸಿಲಬಲ್ ಪ್ರಕಾರ ನೀವು ER ಹಾಕ್ತೀರಾ, EST ಹಾಕ್ತೀರಾ, ಅಥವಾ ಮೋರ್ ಹಾಕ್ತೀರಾ, ಮೋಸ್ಟ್ ಹಾಕ್ತೀರಾ, ಅದನ್ನು ನೀವು ಮಾಡಿದರೆ ಮುಗೀತು. ದೆನ್ ದೇರ್ ಆರ್ 2 types. ನೋಡಿಲ್ಲಿ ನಾವು 2 types ಆಗಿ ಡಿವೈಡ್ ಮಾಡ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಮಾಡುವಾಗ 2 types ಅಂದೆ. ಇದು ಟೈಪ್ 1 ಫಾರ್ಮುಲಾ. ನಾನು ನಿಮ್ಗೆ ಹೇಳ್ತಾ ಇರೋದೇನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಟೈಪ್ 1 ಫಾರ್ಮುಲಾ. ಟೈಪ್ 1 ಫಾರ್ಮುಲಾದಲ್ಲಿ ಏನಿರುತ್ತೆ, ಫಸ್ಟ್ ನೋಡಿ ಪಾಸಿಟಿವ್ ಡಿಗ್ರಿ. ಇದು ಪಾಸಿಟಿವ್ ಡಿಗ್ರಿ ಅಂದರೆ ಏನು, ನೋ ಅದರ್ ಅಥವಾ ನೋ ಒನ್ ಆರ್ ನಾಟ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ ನೋ ಒನ್ ಅನ್ನೋ ಅಥವಾ ನೋ ಅದರ್ ಬಳಸ್ತೀರಿ. ದೆನ್ ರಿಮೈನಿಂಗ್ ಪ್ರೈಸ್, ಆ ಸೆಂಟೆನ್ಸ್ ಇದೆ, ಸೆಂಟೆನ್ಸ್ನ ಕೊನೆಗೆ ಏನಿರುತ್ತಲ್ಲ ಅದನ್ನೇ ಫಸ್ಟ್ ತೊಗೊಳ್ತೀವಿ, ರಿಮೈನಿಂಗ್ ಪಾರ್ಟ್ ಆರ್ ರಿಮೈನಿಂಗ್ ಪ್ರೈಸ್ ಆಫ್ ದಿ ಸೆಂಟೆನ್ಸ್. ದೆನ್ ದೇ ಹ್ಯಾಡ್ ಗಿವನ್ ದಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಹಾಕ್ತೀರಿ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಪಾಸಿಟಿವ್ ಡಿಗ್ರಿ ಅಂದರೆ ಈ ಸ್ಟ್ರಕ್ಚರ್ ಇರುತ್ತೆ ನೋಡಿ. ಆ್ಯಸ್ ಪ್ಲಸ್ ಅಡ್ಜೆಕ್ಟಿವ್ 1 ಪ್ಲಸ್ ಆ್ಯಸ್. ಪಾಸಿಟಿವ್ ಡಿಗ್ರಿ ಅಂದರೆ ಆ್ಯಸ್ ಇರಬೇಕು, ಅಡ್ಜೆಕ್ಟಿವ್ 1 ಇರುತ್ತೆ, ಮತ್ತು ಆ್ಯಸ್ ಇರುತ್ತೆ, ಆ್ಯಂಡ್ ದೆನ್ ಎಂಡ್ಸ್ ವಿತ್ ಸಬ್ಜೆಕ್ಟ್. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪಾಸಿಟಿವ್ ಡಿಗ್ರಿ. ಹಾಗಾದರೆ ಕಂಪ್ಯಾರಿಟಿವ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ನಾನು ಆಗಲೇ ನಿಮ್ಗೆ ಹೇಳಿದೆ, ವಿಮಲನ್ ಫಸ್ಟ್ ತೊಗೊಂಡ್ವಲ್ಲ, ಸಬ್ಜೆಕ್ಟ್ ಫಸ್ಟ್ ಬಂದುಬಿಡ್ತು. ಸೊ ದಸ್ ಈಸ್ ಸಬ್ಜೆಕ್ಟ್ ಫಸ್ಟ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಫಾಲೋಡ್ ಬೈ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬು. ದೆನ್ ಕ್ಲೂ ಏನಪ್ಪ, ಕಂಪ್ಯಾರಿಟಿವ್ ಅಂದರೆ ದಟ್ ಶುಡ್ ಬಿ A2 ದ್ಯಾನ್ ಎನಿ ಅದರ್. ಅಡ್ಜೆಕ್ಟಿವ್ ಇನ್ ದ ಫಾರ್ಮ್ ಆಫ್ 2 ಇರುತ್ತೆ, ದ್ಯಾನ್ ಎನಿ ಅದರನ್ನು ಬಳಸಬೇಕು, ದ್ಯಾನ್ ಎನಿ ಅದರ್ ಇರುತ್ತೆ. ದೆನ್ ರಿಮೈನಿಂಗ್ ಪ್ರೈಸ್ ರಿವರ್ಸ್ ಆಗುತ್ತೆ. ಪಾಸಿಟಿವ್ ಮಾಡುವಾಗ ಇದನ್ನು ಫಸ್ಟ್ ಬರ್ಕೊಳ್ತೀವಿ, ಸಬ್ಜೆಕ್ಟ್ ಲಾಸ್ಟ್ ಆಗುತ್ತೆ. ಬಟ್ ಕಂಪ್ಯಾರಿಟಿವ್ ಮಾಡುವಾಗ ಸಬ್ಜೆಕ್ಟ್ ಫಸ್ಟ್ ಇರುತ್ತೆ, ರಿಮೈನಿಂಗ್ ಪಾರ್ಟ್, ರಿಮೈನಿಂಗ್ ಪ್ರೈಸ್ ಹರ್ ಪಾರ್ಟ್ ಇದು ಲಾಸ್ಟ್ ಬರುತ್ತೆ. ಈ ಸೂಪರ್ಲೇಟಿವ್ ಸೇಮ್ ನೋಡಿ, ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ,
ಇಲ್ಲಿ ಸೂಪರ್ಲೇಟಿವ್ ಕಾಂಬಿನೇಷನ್ ಅಂದ್ರೆ ದಿ ಪ್ಲಸ್ A3. ನಾನು ಆಲೇ ನಿಮಗೆ ವೈಲ್ ಟೀಚಿಂಗ್ ಆರ್ಟಿಕಲ್ಸ್ ಮಾಡುವಾಗ ಹೇಳಿದ್ದೀನಿ, ಬಿಹೈಂಡ್ ದಿ ಸೂಪರ್ಲೇಟಿವ್ಸ್ ವಿ ಕ್ಯಾನ್ ಯೂಸ್ ದಿ ಡೆಫಿನೈಟ್ ಆರ್ಟಿಕಲ್ ದಿ ಅಂತ, ಡೆಫಿನೈಟ್ ಆರ್ಟಿಕಲ್ ದಿ ಅನ್ನು ಬಳಸ್ತೀವಿ ಅಂತ. ಹಾಗಾಗಿ ನೋಡಿ ದಿ ಪ್ಲಸ್ A3 ಅನ್ನೋದು ಆಯಿತು, ದಿ A3 ಇರಬೇಕು. ದಿಸ್ ಈಸ್ ದ ಸ್ಟ್ರಕ್ಚರ್ ಫಾರ್ ಸೂಪರ್ಲೇಟಿವ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ದಿ ಪ್ಲಸ್ A3 ಪ್ಲಸ್ ರಿಮೈನಿಂಗ್ ಪಾರ್ಟ್. ಇದು ಟೈಪ್ 1 ಫಾರ್ಮುಲಾ. ಇದು ಅಂದರೆ ಈ ಥರ ಕೇಳಿದಾಗ ಈ ಥರ ಸ್ಟ್ರಕ್ಚರ್ ಫಾಲೋ ಮಾಡಿದರೆ ಈ ಥರ ಚೇಂಜ್ ಮಾಡಿ, ಇನ್ನು ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಅದನ್ನು ಚೇಂಜ್ ಮಾಡಬೇಕು. ಟೈಪ್ 2 ಇದೆ. ಟೈಪ್ 2 ಏನು ಅಂದರೆ ಒನ್ ಆಫ್ ಮತ್ತು ವೆರಿ ಫ್ಯೂ ಅಂತ ಬರುತ್ತೆ ನಿಮಗೆ, ಒನ್ ಆಫ್ ಅಂತೇಳಿ ಮತ್ತು ವೆರಿ ಫ್ಯೂ ಅಂತೇಳಿ. ದಿಸ್ ಈಸ್ ಕಾಲ್ಡ್ ಟೈಪ್ 2. ವೆರಿ ಫ್ಯೂ ಅಂತ ಬಂತು ಅಂದರೆ ನೋಡಿ ಇದು ಪಾಸಿಟಿವ್ನಲ್ಲಿ ಬರ್ಸ್ತಕ್ಕಂಥ ವರ್ಡ್ಸ್ ವೆರಿ ಫ್ಯೂ ಅನ್ನು. ರಿಮೈನಿಂಗ್ ಪ್ರೈಸ್ ಕಾಮನ್ ಇರುತ್ತೆ, ಬಟ್ ಹೆಲ್ಪಿಂಗ್ ವರ್ಬ್ ನೋಡಿ ವೆರಿ ಫ್ಯೂ ಅಂತ ಇದ್ದಾಗ ವಿ ಕ್ಯಾನ್ ಯೂಸ್ ದ ಹೆಲ್ಪಿಂಗ್ ವರ್ಬ್ ಪ್ಲೂರಲ್. ಇನ್ನೊಂದು ಇನ್ ದ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇದ್ರೂ ವೆನ್ ಯು ಚೇಂಜ್ ಇನ್ ಟು ದಿ ಪಾಸಿಟಿವ್ ಡಿಗ್ರಿ ಬಂದಾಗ ಸೊ ವೆರಿ ಫ್ಯೂ ಇರೋದ್ರಿಂದ ಹೆಲ್ಪಿಂಗ್ ವರ್ಬನ್ನು ಏನು ಬಳಸಬೇಕು, ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ದಟ್ಸ್ ವೈ ಐ ಪುಟ್ ಇಟ್ ಇನ್ ಎ ಬ್ರಾಕೆಟ್ ಪಿ ಮೀನ್ಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ಳಿ ಅಂತ. ದೆನ್ ಸೇಮ್ ಸ್ಟ್ರಕ್ಚರ್ ಯಾಸ್ ಮತ್ತು ಒನ್ ಯಾಸ್ ಇರುತ್ತೆ, ಸಬ್ಜೆಕ್ಟು ಎಂಡ್ ಇರುತ್ತೆ. ಡಿಫ್ರೆನ್ಸ್ ಏನು ಟೈಪ್ 2ಅಲ್ಲಿ ವೆರಿ ಫ್ಯೂ ಮತ್ತು ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಇರಬೇಕು. ಇದು ಟೈಪ್ 2ನ ಪಾಸಿಟಿವ್ ಡಿಗ್ರಿನಲ್ಲಿ. ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಏನಿರುತ್ತೆ, ಸೇಮ್ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಇರುತ್ತೆ. ನೋಡಲ್ಲಿ ಅಲ್ಲಿ ದ್ಯಾನ್ ಎನಿ ಅದರ್ ಅಂತ ಬಳಸ್ತೀರಾ, ಇಲ್ಲಿ ದ್ಯಾನ್ ಮೋಸ್ಟ್ ಅದರ್. ಈ ಟರ್ಮ್ ನೆನ್ಪಿಟ್ಕೊಳ್ಳಿ, ದ್ಯಾನ್ ಮೋಸ್ಟ್ ಅದರ್. ಅಲ್ಲಿ ದ್ಯಾನ್ ಎನಿ ಅದರ್ ಇನ್ಸ್ಟೆಡ್ ಆಫ್ ಎನಿ ವಿ ಕ್ಯಾನ್ ಯೂಸ್ ಮೋಸ್ಟ್, ದ್ಯಾನ್ ಮೋಸ್ಟ್ ಅದರ್ ಅಂತೇಳಿ ಬಳಸ್ತೀರಿ. ದೆನ್ ಸೂಪರ್ಲೇಟಿವ್ನಲ್ಲಿ ಏನಾಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಹೇಳುವಾಗ ಒನ್ ಆಫ್ ದಿ ಅಂತೇಳಿ ಬಳಸ್ತೀವಿ. ಬಿವೇರ್ ಆಫ್ ದಟ್, ಒನ್ ಆಫ್ ದಿ. ಒನ್ ಆಫ್ ದಿ ಬಂದ ತಕ್ಷಣ ಮುಂದೆ ರಿಮೈನಿಂಗ್ ಪ್ರೈಸ್ ಏನಿರುತ್ತಲ್ವ ದಟ್ ಶುಡ್ ಬಿ ಪ್ಲೂರಲ್. ನೋಡಿ ಎಲ್ಲೇ ಹೇಳುವಾಗ ಎರರ್ಸಲ್ಲಿ ಕೊಡ್ತಾರೆ, ಈಸ್ ಮೈ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅನ್ಬೇಕು, ನಾಟ್ ಫ್ರೆಂಡ್. ಯಾಕಂದರೆ ಒನ್ ಆಫ್ ಅಂದಾಗ ಸೆಲೆಕ್ಟ್ ಮಾಡೋದು. ದೇರ್ ಆರ್ ಸೋ ಮೆನಿ ಗರ್ಲ್ಸ್ ಇನ್ ದ ಕ್ಲಾಸ್ ಆ್ಯಸ್ ಟಾಲ್ ಆ್ಯಸ್. ನೋಡಿ ಭಾಳಷ್ಟು ಜನ ಎತ್ತರ ಇದ್ದಾರೆ, ಒಬ್ಬರೇ ಎತ್ತರ ಇಲ್ಲ, ಒಂದು 6-7 ಜನ ಎತ್ತರ ಇದ್ದಾರೆ. ಅದರಲ್ಲಿ ಒಬ್ಬಳು ಗೀತಾ ಅನ್ನೋ ಹುಡುಗಿನ ನಾವು ಸೆಲೆಕ್ಟ್ ಮಾಡಿದ್ರೆ ಒನ್ ಆಫ್ ದಿ ಗರ್ಲ್ ಅಂತ ಹೇಳಬೇಕು. ಗೀತಾ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಗರ್ಲ್ಸ್ ಇನ್ ದ ಕ್ಲಾಸ್. ಗೀತಾ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಗರ್ಲ್ಸ್ ಇನ್ ದ ಕ್ಲಾಸ್. ನೋಡಿ ಗರ್ಲ್ಸ್ ಅಂತೀನಿ, ಗರ್ಲ್ ಅನ್ನಲ್ಲ, ಒನ್ ಆಫ್ ದಿ ಗರ್ಲ್ಸ್. ಯಾಕಂದರೆ ನಾಟ್ ಓನ್ಲಿ ಗೀತಾ ಮೆನಿ ಆಲ್ಸೋ ದೇರ್ ಅಂತ ಬೇರೆಯವರು ಇದ್ದಾರೆ ಎತ್ತರವಾಗಿರೋರು. ಅಮಾಂಗ್ ದೆಮ್ ಶೀ ಈಸ್ ಒನ್ ಆಫ್, ಅವರೆಲ್ಲರ ಮಧ್ಯೆ ಅಮಾಂಗ್ ದೆಮ್ ಅಂತ, ಅಮಾಂಗ್ ದೆಮ್ ಶೀ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಗರ್ಲ್ ಅನ್ನೋದಕ್ಕೆ ಬಳಸ್ತಕ್ಕಂಥದ್ದು ಸೂಪರ್ಲೇಟಿವ್. ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್, ಒನ್ ಆಫ್ ದಿ, ದೆನ್ A3 ಆ್ಯಂಡ್ ರಿಮೈನಿಂಗ್ ಪಾರ್ಟ್. ಸೊ ಈ ಸ್ಟ್ರಕ್ಚರ್ಸ್ ನೆನಪಿದ್ರೆ ನಿಮಗೆ ಆನ್ ದಿ ಬೇಸಿಸ್ ಆಫ್ ದಿ ಸ್ಟ್ರಕ್ಚರ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ, ನಾವು ಐಡೆಂಟಿಫೈ ಮಾಡ್ಬೋದು ಆಪ್ಷನ್ಸ್ ಕೊಟ್ಟಾಗ. ಅಥವಾ ಚೇಂಜ್ ಮಾಡಿ ಅಂದರೆ ಬೆಟರ್ ಟು ಪ್ರಾಕ್ಟೀಸ್ ದಿಸ್ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿ ಸೆಂಟೆನ್ಸನ್ನು ಕನ್ವರ್ಟ್ ಮಾಡ್ತಾ ಹೋಗಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ, ನಾವು ಹೇಗೆ ಚೇಂಜ್ ಮಾಡಬೇಕು. ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿದ್ದರೆ ನಾವು ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಬೇಕು. ನೋಡಿ, ಬೆಂಗಳೂರು ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ಇಂಡಿಯಾ. ಬೆಂಗಳೂರು ಈಸ್ ಒನ್ ಆಫ್ ದಿ ಮೋಸ್ಟ್. ನೋಡಿ ಆಲ್ರೆಡಿ ಐ ಎಕ್ಸ್ಪ್ಲೈನ್ಡ್ ಒನ್ ಆಫ್. ಟೈಪ್ 1 ಟೈಪ್ 2 ಬರ್ತಕ್ಕಂಥದ್ದು ಇದು. ಎಸ್, ದಿಸ್ ಈಸ್ ಫಾರ್ ಟೈಪ್ 2. ಟೈಪ್ 2 ಫಾರ್ಮುಲಾದಲ್ಲಿ ಬರುತ್ತಿದ್ದು ಟೈಪ್ 2ನಲ್ಲಿ. ಒನ್ ಆಫ್ ಇದ್ದ ತಕ್ಷಣ ನೋಡಿ ಮುಂದೆ ಪ್ಲೂರಲ್ ಇರಬೇಕು. ಎಸ್, ದಟ್ ಈಸ್ ಸಿಟೀಸ್. ಕ್ವಶನ್ ಸರಿ ಇದೆ ಅಲ್ವಾ? ಇದನ್ನು ನಿಮಗೆ ಎರರಲ್ಲೂ ಕೇಳ್ತಾನೆ. ಐಡೆಂಟಿಫೈ ದಿ ಎರರ್ ಇನ್ ದ ವಿಚ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಕಂಟೈನ್ ಎರರ್ ಅಂತೇಳಿ ಕೇಳ್ಬಿಟ್ಟು ಆಪ್ಷನ್ಸ್ ಕೊಡ್ತಾನೆ ಅವನು. ಹೆಂಗೆ ಆಪ್ಷನ್ಸ್ ಕೊಡ್ತಾನೆ ನೋಡಿ, ಇನ್ ಕೇಸ್ ಇದನ್ನು ಸಿಟಿ ಮಾಡಿದ್ದಾನೆ ಅಂತಂದರೆ ಬೆಂಗಳೂರು ಒಂದು ಆಪ್ಷನ್ನು, ಒನ್ ಆಫ್ ದಿ ಒಂದು, ಮೋಸ್ಟ್ ಎಕ್ಸ್ಪೆನ್ಸಿವ್ ಒಂದು, ಸಿಟೀಸ್ ಇನ್ ಇಂಡಿಯಾ. ಇಲ್ಲಿ ಎಸ್ ಹಾಕಿರೋದಿಲ್ಲ, ಸಿಟಿ ಇನ್ ಇಂಡಿಯಾ ಮಾಡಿರ್ತಾನೆ. ಆಪ್ಷನ್ ಕೊಡ್ತಾನೆ A, B, C, D. ವಿಚ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಕಂಟೈನ್ ಎರರ್ ಅಂದರೆ ಯು ಗೋ ಫಾರ್ ದಿ ಆಪ್ಷನ್ D. ಡಿಯ ಪಾರ್ಟಲ್ಲಿ ಅದು ಎರರ್ ಇದೆ ಅಂಥೇಳಿ ನೀವು ಹುಡುಕಬೇಕಾಗುತ್ತೆ. ಬಟ್ ನಾವೀಗ ಎರರ್ ಬಗ್ಗೆ ಮಾತಾಡ್ತಿಲ್ಲ, ಎರರ್ ಕ್ಲಾಸ್ ನೆಕ್ಸ್ಟ್ ನೋಡೋಣ. ಸೊ ನಾವು ಯು ಆರ್ ಗೋಯಿಂಗ್ ಟು ಟೀಚ್ ಅಬೌಟ್ ಯಾವುದನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಏನಿದೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂದರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಇದನ್ನೇ ನಾವು ಚೇಂಜ್ ಮಾಡಿದರೆ ಏನಂತ ಆಗ್ಬೋದು, ಐದರ್ ಯು ಗೋ ಫಾರ್ ಇಟ್. ನೋಡಿ ಹೆಂಗಂತ ಚೇಂಜ್ ಮಾಡ್ತೀರಿ. ನೋ ಅದರ್ ಸಿಟಿ ಇನ್ ಇಂಡಿಯಾ ಆ್ಯಸ್, ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಬೆಂಗಳೂರು, ಅಥವಾ ಬೆಂಗಳೂರು ಈಸ್ ನಾಟ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಅದರ್ ಸಿಟೀಸ್ ಇನ್ ಇಂಡಿಯಾ.
ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಬೆಂಗಳೂರು. ನೋಡಿ ನಮಗೆ ಟೈಪ್ 2ನಲ್ಲಿದೆ ಇದು. ಟೈಪ್ 2ನಲ್ಲಿ ಐದರ್ ವಿ ಕ್ಯಾನ್ ಚೇಂಜ್, ಮೀನಿಂಗ್ ಚೇಂಜ್ ಆಗ್ದಲೇ ಚೇಂಜ್ ಮಾಡ್ತಕ್ಕಂಥವು ಅಂದರೆ ಐದರ್ ಇದು ಪಾಸಿಟಿವ್ಗೆ ಹೋಗಬೇಕು, ಇಲ್ಲ ಸೂಪರ್ಲೇಟಿವಲ್ಲಿದೆ ಪಾಸಿಟಿವ್ ಹೋಗ್ಬೇಕಿಲ್ಲ ಕಂಪ್ಯಾರಿಟಿವ್ಗೆ ಹೋಗಬೇಕು. ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಟೈಪ್ 2ಗೆ ಏನು ಹೇಳ್ತೀವಿ ನಾವು ನೋಡಿ, ನೆನ್ಪಿಟ್ಕೊಳ್ಳಿ ಕ್ಲೂಸ್ ಇವು. ಟೈಪ್ 2ನಲ್ಲಿ ಪಾಸಿಟಿವ್ ಆದರೆ ವೆರಿ ಫ್ಯೂ ಇರುತ್ತೆ, ಕಂಪ್ಯಾರಿಟಿವ್ ಆದರೆ ಮೋಸ್ಟ್ ಅದರ್, ದ್ಯಾನ್ ಎನಿ ಅದರ್ ಇರಲ್ಲ, ದ್ಯಾನ್ ಮೋಸ್ಟ್ ಅದರ್ ಅಂತ ಇರುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಇವೆರಡು ಕೀವರ್ಡ್ ಇಟ್ಕೊಂಡು ಹುಡ್ಕೊಂತ ಹೋಗ್ಬಿಡಿ ನೀವೀಗ. ನೋ ಅದರ್ ಬರಲ್ಲ, ಇಟ್ಸ್ ರಾಂಗ್. ಈಸ್ ನಾಟ್ ಎಕ್ಸ್ಪೆನ್ಸಿವ್ ಇವ್ಯಾವುದು ಪದ ಇಲ್ಲ, ಇದು ಬರಲ್ಲ, ಇದು ಬರಲ್ಲ. ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಇದೆ, ಇನ್ಸ್ಟೆಡ್ ಆಫ್ ದ್ಯಾನ್ ಎನಿ ಅದರ್, ದ್ಯಾನ್ ಎನಿ ಅದರ್ ಬದಲಾಗಿ ಇಲ್ಲೇನಾದರೂ ಮೋಸ್ಟ್ ಇದ್ದಿದ್ದರೆ ಯೋಚನೆ ಮಾಡ್ತಿದ್ರಿ ಅಲ್ವಾ. ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ ಆಗಬೇಕಿತ್ತದು. ಸೊ ಎನಿ ಇದೆ, ದಿಸ್ ಈಸ್ ರಾಂಗ್, ಇದು ಬರಲ್ಲ. ಹಾಗಾದರೆ ರಿಮೈನಿಂಗ್ ಆಪ್ಷನ್ನ ಚೆಕ್ ಮಾಡೋಣ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್. ನೋಡೋಣ, ಆಪ್ಷನ್ ಡಿ ಕೊಟ್ಟಿದ್ದಾರೆ, ಸರಿನೋ ತಪ್ಪು ಗೊತ್ತಿಲ್ಲ. ನೋಡೋಣ, ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ, ಆರ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬೇಕು, ಪ್ಲೂರಲ್ ಇದೆ. ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಬೆಂಗಳೂರು. ನೋಡಿ ನಮ್ಮ ಫಾರ್ಮುಲಾನ ಸ್ಯಾಟಿಸ್ಫೈ ಮಾಡ್ತಿದ್ದೆ ಅಲ್ವಾ. ಫಾರ್ಮುಲಾ ಏನಂತ ಹೇಳಿದ್ದೀನಿ ನಾನು ನಿಮಗೆ ಟೈಪ್ 2ಗೆ, ವೆರಿ ಫ್ಯೂ ಇರುತ್ತೆ ಅಲ್ವಾ. ವೆರಿ ಫ್ಯೂ ಆದಮೇಲೆ ರಿಮೈನಿಂಗ್ ಪಾರ್ಟ್ ಇರುತ್ತೆ, ದೆನ್ ಹೆಲ್ಪಿಂಗ್ ವರ್ಬ್ ಶುಡ್ ಬಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಾಕಿದ್ದಾರೆ, ಯಾಕಂದರೆ ಇಟ್ ರೆಫರ್ಸ್ ಟು ದಿ ಸಿಟೀಸ್. ಹಾಗಾಗಿ ಸೊ ದ ರೈಟ್ ಆನ್ಸರ್ ಏನಾಯಿತು ನಮಗೆ, ದಟ್ ಈಸ್ ಆಪ್ಷನ್ ಡಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನೀವು ಏನಂತ ಚಾಯ್ಸ್ ಮಾಡಬೇಕು, ಎಸ್ ನೀವು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ರೈಟ್ ಆನ್ಸರ್ ಆಪ್ಷನ್ ಡಿ. ಈ ಉತ್ತರವನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಡಿ ಅನಾಲಿಸಿಸ್ ಗೊತ್ತಾಯ್ತಲ್ಲ ಹೇಗೆ ಹುಡುಕಬೇಕು ಅಂಥೇಳಿ. ಸೊ ದಿಸ್ ಈಸ್ ಟೈಪ್ 2 ಎಕ್ಸಾಂಪಲ್, ಇದು ಎಕ್ಸಾಂಪಲ್ ಫಾರ್ ಟೈಪ್ 2. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ ಅದೇ ಟೈಪ್ 2 ಥರದೇ. ಅಮಾಂಗ್ ದಿ ಸೈಂಟಿಸ್ಟ್, ಅಲ್ಲ ಗರ್ಲ್ಸ್ ಹೇಳಿದಿಲ್ಲ ಸ್ಕೂಲಲ್ಲಿ, ಅದೇ ಥರ. ಅಮಾಂಗ್ ದಿ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್, ನ್ಯೂಟನ್, ಗೆಲಿಲಿಯೋ, ಎಡಿಸನ್ ಎಲ್ಲರೂ ಇದ್ದಾರೆ, ವರ್ ಗ್ರೇಟ್. ಎಲ್ಲರೂ ದೇ ಆರ್ ಗ್ರೇಟ್ ಸೈಂಟಿಸ್ಟ್. ಅಮಾಂಗ್ ದೆಮ್ ನ್ಯೂಟನ್ ವಾಸ್ ವೆರಿ ಗ್ರೇಟ್. ಅದರ ಮಧ್ಯೆ ನ್ಯೂಟನ್ ಅನ್ನೋನು ತುಂಬ ಗ್ರೇಟ್. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ನೋಡಿ ನಾನು ಅದೇ ಹೇಳಿದೆ, ಒಬ್ಬರೇ ಇದ್ದರೆ ವಿ ಕ್ಯಾನ್ ಟೈಪ್ 1 ಸ್ಟ್ರಕ್ಚರಲ್ಲಿ ಮುಗಿಸ್ಬಿಡ್ತೀವಿ. ಅಂದರೆ ಇಡೀ ಕ್ಲಾಸಲ್ಲಿ ಆ ಹುಡುಗಿ ಒಬ್ಬರೇ ಎತ್ತರ ಇರೋದು, ಅಷ್ಟು ಎತ್ತರ ಇನ್ನು ಯಾರೂ ಇಲ್ಲ, ತುಂಬ ಇದ್ದಾರೆಲ್ಲ ಕಡಿಮೆ ಇದ್ದಾರೆ ಅಂದಾಗ ಟೈಪ್ 1 ಸೆಂಟೆನ್ಸಲ್ಲಿ ಹೇಳ್ಬಿಡ್ತೀವಿ. ಬಟ್ ಸಿಮಿಲಾರಿಟೀಸ್ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಅಂತೀವಲ್ಲ, ಹಂಗೆ ಎಲ್ಲರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂತೀವಲ್ವ, ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರ ಇದ್ದಾರೆ ಅಂತ ಹೇಳ್ತೀವಲ್ವ, ಅಂತ ಇದ್ದಾಗೆಲ್ಲ ಟೈಪ್ 2 ಸ್ಟ್ರಕ್ಚರ್ ಬಳಸಬೇಕು. ಸೊ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟೈಪ್ 2. ಟೈಪ್ 2 ಸ್ಟ್ರಕ್ಚರ್ಗೆ ಎಕ್ಸಾಂಪಲ್ ಇದು. ಏನಾಯಿತು, ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ಇದನ್ನು ಚೇಂಜ್ ಮಾಡಬೇಕು. ಹಾಗಾದರೆ ಯಾವ ಆಪ್ಷನ್ಗೆ ಹೋಗಬೇಕು, ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ನಾನು ಡಿಸ್ಕಸ್ ಮಾಡಿದಾಗ ಹೇಳಿದ್ನಿ. ಪಾಸಿಟಿವ್ ಅಂದರೆ ವೆರಿ ಫ್ಯೂ ಇರಬೇಕು, ಸೂಪರ್ಲೇಟಿವ್ ಅಂದರೆ ಒನ್ ಆಫ್ ದಿ ಇರಬೇಕು, ಕಂಪ್ಯಾರಿಟಿವ್ ಅಂದರೆ ಮೋಸ್ಟ್ ಅದರ್ ಇರಬೇಕು. ಇಲ್ಲಿ ನೋಡಿ ವಾಸ್ ದಿ ವೆರಿ ಗ್ರೇಟ್ ಅಂತೇಳಿ, ಈ ಗೋ ಫಾರ್ ದಿ ಸೂಪರ್ಲೇಟಿವ್ ಅಂದರೆ ಅವರೆಲ್ಲರ ಮಧ್ಯೆ ಇವನ್ನೇ. ಸೂಪರ್ಲೇಟಿವ್ ಟೈಪ್ 2ನಲ್ಲಿ ಏನಿರುತ್ತೆ, ಒನ್ ಆಫ್ ಅಂತ ಇರುತ್ತೆ. ಟೈಪ್ 2ನಲ್ಲಿ ಏನಿರಬೇಕು, ಒನ್ ಆಫ್. ನೋಡಿ ನ್ಯೂಟನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್, ಇದು ನಾರ್ಮಲ್ ಆರ್ಡರ್ ಆಯಿತು. ಇಟ್ ಈಸ್ ನಾಟ್ ಎ ಡಿಗ್ರೀಸ್, ಅಲ್ಲೇನು ಬರಲಿಲ್ಲ. ಅಂದರೆ ನಮಗೆ ಟೈಪ್ 2 ಫಾರ್ಮುಲಾನ ಇದು ಫಾಲೋ ಮಾಡ್ತಾ ಇಲ್ಲ, ದಿಸ್ ಈಸ್ ರಾಂಗ್, ಅದು ಆಪ್ಷನ್ ಅಲ್ಲ. ನ್ಯೂಟನ್ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಸೈಂಟಿಸ್ಟ್. ನೋಡಿ ನ್ಯೂಟನ್ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಸೈಂಟಿಸ್ಟ್, ನಮ್ಮ ಫಾರ್ಮುಲಾನ ಒಬೆ ಮಾಡ್ತಿದೆ ಅಲ್ವಾ, ದ್ಯಾನ್ ಮೋಸ್ಟ್ ಅದರ್ ಸೈಂಟಿಸ್ಟ್. ಬಟ್ ನಮಗೆ ಗ್ರೇಟ್ ಅಂತ ಹೇಳಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಪಾಸಿಟಿವ್ಗೆ ಏನು ರೆಫರ್ ಮಾಡುತ್ತೆ, ಕಂಪ್ಯಾರಿಟಿವ್ ರೆಫರ್ ಏನು ಮಾಡುತ್ತೆ, ಸೂಪರ್ಲೇಟಿವ್ ಏನು ರೆಫರ್ ಮಾಡುತ್ತೆ ಅಂತ ನೋಡಿ. ಪಾಸಿಟಿವ್ ಇಟ್ಸ್ ಎ ನಾರ್ಮಲ್ ಇನ್ ನೇಚರ್ ಆಗಿ ನಾರ್ಮಲ್ ಹೇಳೋದು. ಕಂಪ್ಯಾರಿಸನ್ ಇಟ್ ಹ್ಯಾಸ್ ಎ ರೆಫರ್ಸ್ ಟು ಎ ಕ್ವಾಲಿಟಿ ಆಫ್ ಎ ಪರ್ಸನ್ಸ್, ಕ್ವಾಲಿಟಿಯ ಡಿಫ್ರೆನ್ಸನ್ನು ಹೇಳುತ್ತೆ, ಇಬ್ಬರು ಅದೇನಿದೆ. ಬಟ್ ಸೂಪರ್ಲೇಟಿವ್ ಏನು ಹೇಳುತ್ತೆ, ಇಟ್ ಈಸ್ ದ ಸುಪೀರಿಯರ್, ಅಂದರೆ ಇಟ್ ಈಸ್ ದ ಮೋಸ್ಟ್ ಸುಪೀರಿಯರ್ ಅಂತೀವಲ್ವ. ಹಾಗಾಗಿ ನಮಗೆ ಈಸ್ ವೆರಿ ಗ್ರೇಟ್ ಅಂತ ಹೇಳಬೇಕು, ಹಾಗಾದ್ರೆ ಸುಪೀರಿಯರ್ ಅಂತ ಹೇಳಬೇಕು. ಹಾಗಾದರೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಹೋಗೋಕ್ಕಾಗುತ್ತಾ, ನೋ, ಇಟ್ ಇಸ್ ರಾಂಗ್. ಸೊ ವಿ ಗೋ ಫಾರ್ ದಿ ಸೂಪರ್ಲೇಟಿವ್ ಇರೋದನ್ನು ಹುಡುಕಬೇಕು. ಹಾಗಾದರೆ ನ್ಯೂಟನ್ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್, ನೋಡಿ ಇಲ್ಲಿದೆ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್. ಸೊ ಆನ್ಸರ್ ಏನಾಯಿತು, ದಟ್ ಈಸ್ ಆಪ್ಷನ್ ಸಿ. ಇನ್ ರಿಮೈನಿಂಗ್ ಲಾಸ್ಟ್ ಆಪ್ಷನ್ ಡಿ ಇದೆ, ದಟ್ ಈಸ್ ಇನ್ ಎಕ್ಸ್ಪ್ರೆಸ್ಡ್ ಇನ್ ಪಾಸಿಟಿವ್ ಡಿಗ್ರಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ನಮಗೆ ಆಪ್ಷನ್ ಯಾವುದು ಹುಡುಕಬೇಕು, ಈಸ್ ಎ ಗ್ರೇಟ್ ಅಂತ ಹೇಳಬೇಕು, ಈ ಸುಪೀರಿಯರ್ ಅನ್ನಬೇಕು,
ಅಲ್ಟಿಮೇಟ್ ಅನ್ಬೇಕು. ಅಲ್ಟಿಮೇಟ್ ಆರ್ ಸುಪೀರಿಯರ್ ಅಂತ ಹೇಳುವಾಗ ವಿ ಕ್ಯಾನ್ ಯೂಸ್ ದ ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಆನ್ಸರ್ ಏನಾಯಿತು ನಮಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇದನ್ನು ಬಳಸಬೇಕು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೀವು ಆನ್ಸರ್ ಯಾವ್ದು ಹಾಕಬೇಕು ಎಕ್ಸಾಮಲ್ಲಿ ಕೇಳಿದರು ಈ ಥರ ಅಂದರೆ ನೀವು ಗೋ ಫಾರ್ ದಿ ಸಿ. ದೆನ್ ಥರ್ಡ್ ಒನ್ ನೋಡಿ, there are many poisonous snakes. There are many poisonous snakes on earth. The king cobra and the cobra are equally poisonous. ನೋಡಿ, ಮೆನಿ ಪಾಯ್ಸನಸ್ ಸ್ನೇಕ್ಸ್ ಇದೆ, ಅದರಲ್ಲಿ ಕಿಂಗ್ ಕೋಬ್ರಾ ಮತ್ತು ಕೋಬ್ರಾ ಆರ್ ಈಕ್ವಲಿ ಪಾಯ್ಸನಸ್ ಇದೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಈಕ್ವಲಿ ಪಾಯ್ಸನಸ್. ನೋಡಿ, ನಾವು ಕಂಪೇರ್ ಮಾಡ್ತೀವಿ ಇಲ್ಲಿ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ? ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಹಾಗಾದರೆ ನಾವೇನು ಹೋಗ್ಬೇಕು, ಯಾವ ಡಿಗ್ರಿ ಹುಡುಕ್ಬೇಕಿದ್ರಲ್ಲಿ? ವಿ ಗೋ ಫಾರ್ ದಿ ಕಂಪ್ಯಾರಿಸನ್ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿನ ಹುಡುಕಬೇಕು. ಕಂಪ್ಯಾರಿಟಿವ್ ಡಿಗ್ರಿ ಇರ್ತಕ್ಕಂಥದ್ದು ಯಾವುದಿದೆ? ಒಂದು ಇಲ್ಲ ದ್ಯಾನ್ ಎನಿ ಅದರ್ ಬರುತ್ತೆ, ಮತ್ತು ಇನ್ನೊಂದು ಮೋಸ್ಟ್ ಅದರ್ ಅಂತ ಬರುತ್ತೆ. ದ್ಯಾನ್ ಎನಿ ಅದರ್ ಮತ್ತು ದ್ಯಾನ್ ಮೋಸ್ಟ್ ಅದರ್ ಟೈಪ್ 1 ಟೈಪ್ 2 ಇರ್ತಕ್ಕಂಥದ್ದು. ಹಾಗಾದರೆ ಇದು ಟೈಪ್ 1ಗಿದೆಯಾ ಅಥವಾ ಟೈಪ್ 2ಗಿದೆಯಾ? ನೋಡಿ, ಯಾವಾಗಲೂ ಹೇಳುವಾಗ ಆ ಥರ ಆಪ್ಷನ್ಸ್ ಕೊಟ್ಟು ಭಾಳಷ್ಟ್ರ ಮಧ್ಯೆ ಒಂದು ಎತ್ಕೊಳ್ತೀವಲ್ವ, ಇವೆಲ್ಲ ಟೈಪ್ 2ಗೆ ಬರ್ತಕ್ಕಂಥವು. ಅಂದರೆ ಇಲ್ಲಿ ನೋಡಿದೆ ಕಿಂಗ್, ಇದು ನೋಡಿ ಫಸ್ಟ್ ಇದೆ ಟೈಪ್ 2 ಆರ್ ಟೈಪ್ 1 ಅನ್ನೋದಕ್ಕೆ ಯಾವುದೂ ಇಲ್ಲಿ ನೋಡಿ ರಾಂಗ್ ಯೂಸೇಜ್ ಇಲ್ಲೇ ಇದೆ. ಈ ಆಪ್ಷನ್ನ ಬಿಟ್ಟಾಕ್ಬಿಡು. ಕಿಂಗ್ ಈಸ್ ಅಂತ ಆಗಬೇಕು, ಕಿಂಗ್ ಮೋರ್ ಅಲ್ಲ. ಕಿಂಗ್ ಮೋರ್ ಈಸ್ ಮೋರ್ ಪಾಯ್ಸನಸ್ ದೆನ್ ಎನಿ ಅದರ್ ಸ್ನೇಕ್ ಅಲ್ಲ, ದಟ್ ಈಸ್ ರಾಂಗ್. ಇದು ಯೂಸೇಜ್ ತಪ್ಪಿದೆ, ದಟ್ ಈಸ್ ಆಪ್ಷನ್ನ ಎಲಿಮಿನೇಟೆಡ್, ಅದನ್ನು ಬಿಟ್ಬಿಡೋಣ. ಕೋಬ್ರಾ ಈಸ್ ಆ್ಯಸ್ ಪಾಯ್ಸನಸ್ ಆ್ಯಸ್ ಕಿಂಗ್ ಕೋಬ್ರಾ ಅಂದರೆ ಏನದರ ಅರ್ಥ? ಇಟ್ ಈಸ್ ಅ ಸಿಮಿಲರ್. ನಾವೇನಾದರೂ ಪಾಸಿಟಿವ್ ಆಗಿ ಕೇಳಿದರೆ, ಪಾಸಿಟಿವ್ ಡಿಗ್ರಿಗೆ ಹೇಳಿದರೆ, ಅಥವಾ ಇಲ್ಲೇನು ಕೇಳಿದ್ದಾನೆ ನೋಡಿಲಿ, ಆನ್ ದಿ ಅರ್ತ್ ಕಂಪ್ಯಾರಿಟಿವ್ ಮಾಡ್ತಿದ್ವಿ, ದ ಕಿಂಗ್ ಕೋಬ್ರಾ ಆ್ಯಂಡ್ ದಿ ಕೋಬ್ರಾ ಆರ್ ಈಕ್ವಲ್ ಅಂತ, ಎರಡು ಸೇಮ್ ಅಂತ ಹೇಳ್ತಿದ್ದಾನೆ. ಅಂದರೆ ಎರಡು ಸೇಮ್ ಅಂತಂದರೆ ಎರಡು ಒಂದೇ ಅಂತಲೇ ಅರ್ಥ ಕೊಡ್ಬೇಕು ತಾನೆ. ಹಾಗಾದರೆ ನೋಡಿ, ಇದು ನಿಮ್ಮ ಮೀನಿಂಗ್ ಕೊಡ್ತಾ ಇದೆಯಲ್ವಾ? ಕೋಬ್ರಾ ಈಸ್ ಆ್ಯಸ್ ಪಾಯ್ಸನಸ್ ಆ್ಯಸ್ ಕಿಂಗ್ ಕೋಬ್ರಾ, ಇಟ್ ಮೀನ್ಸ್ ಬೋತ್ ಆರ್ ಈಕ್ವಲ್. ಇವೆರಡು ಈಕ್ವಲ್ ಇದೆ. ಸೊ ಇಲ್ಲೇನೇ ಸಿಕ್ಬಿಡುತ್ತೆ ನಮಗೆ ಉತ್ತರ. ನೀಡ್ ನಾಟ್ ಟು ಕಂಪೇರ್ ಮಾಡೋದಾಗಲಿ ಅದನ್ನೇನೂ ಬೇಡ, ಯಾಕಂದರೆ ನಮ್ಗೆ ಆಪ್ಷನಲ್ಲೇ ಸರಿಯಾದ ಮೀನಿಂಗ್ ಕೊಡ್ತಕ್ಕಂಥ ಆಪ್ಷನ್ ಇರುತ್ತೆ, ಗೋ ಫಾರ್ ದಟ್, ಅದಕ್ಕೆ ಹೋಗ್ಬೇಕು. ಇಲ್ಲೇನಿದೆ ಕಿಂಗ್ ಕೋಬ್ರಾ ಇಸ್ ದಿ ಮೋಸ್ಟ್, ನೋಡಿ ಇದು ರಾಂಗ್ ಇದೆ, ಕಂಪ್ಯಾರಿಟಿವ್ ಮಾಡೋಕ್ಕೆ ಹೋಗಿಲ್ಲ ಅದನ್ನು. ಕಿಂಗ್ ಕೋಬ್ರಾ ಇಸ್ ದಿ ಮೋಸ್ಟ್ ಅಂತ ಬಂದರೆ ಸೂಪರ್ಲೇಟಿವ್ನಲ್ಲಿ ಬರೋದು. ದಿ ಮೋಸ್ಟ್ ಪಾಯ್ಸನಸ್ ನೋ, ಇವು ಎರಡೇ ಇರೋದ್ರಿಂದ ದಿಸ್ ಈಸ್ ಆಲ್ಸೋ ಎ ಪಾಸಿಟಿವ್. ವೆರಿ ಫ್ಯೂ ಸ್ನೇಕ್ಸ್ ಆರ್ ಆ್ಯಸ್ ಪಾಯ್ಸನಸ್ ಆ್ಯಸ್ ದಿ ಕಿಂಗ್ ಕೋಬ್ರಾ ಆ್ಯಂಡ್ ಕೋಬ್ರಾ. ಸೊ ಕಂಪ್ಲೀಟ್ಲಿ ಸ್ಟ್ರಕ್ಚರೇ ಚೇಂಜ್ ಇದೆ, ದಟ್ ಈಸ್ ರಾಂಗ್. ನೋಡಿ, ಆ ಥರ ಅನಾಲಿಸಿಸ್ ಮಾಡ್ಕೊಂತ ಹೋದಾಗ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಯಿತು. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನ್ನು ನಾವು ಹುಡುಕಬೇಕು. ಅಂದರೆ ದೇ ಆರ್ ಈಕ್ವಲಿ ಪಾಯ್ಸನಸ್, ಎರಡೂ ಸಮ್. ನಾವು ಹೇಳಿದ್ವಲ್ಲ, ಕಮಲ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ವಿಮಲ ಅಂದರೆ ವಿಮಲ ಟಾಲ್ ಅಂತ ಅರ್ಥ. ಅದನ್ನೇ ಡೈರೆಕ್ಟಾಗಿ ಅರ್ಜುನ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಭೀಮ ಅಂದರೆ ಇಟ್ ಮೀನ್ಸ್ ಬೋತ್ ಆರ್ ಈಕ್ವಲ್ ಅಂತ, ಇಬ್ಬರೂ ಸಮವಾಗಿ ಸ್ಟ್ರಾಂಗ್ ಇದ್ದಾರೆ. ಅರ್ಜುನ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಭೀಮಾ ಮೀನ್ಸ್ ಬೋತ್ ಆರ್ ಸ್ಟ್ರಾಂಗ್ ಪರ್ಸನ್, ಎರಡೂ ಸ್ಟ್ರಾಂಗ್ ಇದ್ದಾರೆ, ಹೆಚ್ಚು ಕಡಿಮೆ ಅಂತ ಹೇಳೋಂಗಿಲ್ಲ. ಇಲ್ಲಿ ಅದನ್ನೇ ಹೇಳಿದೆ, ಈಕ್ವಲಿ ಸ್ಟ್ರಾಂಗ್ ಅನ್ನೋದನ್ನು ಅಥವಾ ಈಕ್ವಲಿ ಪಾಯ್ಸನಸ್, ಎರಡು ವಿಷಕಾರಿ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದು ದ ಆನ್ಸರ್ ಏನಾಯಿತು ನಮಗೆ? ಆಪ್ಷನ್ ಬಿ. ದೆನ್ ಗೋ ಫಾರ್ ದಿ ಫೋರ್ತ್ ಒನ್. ವಿ ಹ್ಯಾವ್ ಬೀನ್ ಯೂಸಿಂಗ್ ಮೆನಿ ಮೆಟಲ್ಸ್. ನೋಡಿ, ಈ ಥರ ಕೊಟ್ಟರೆ ಬೇರೆ ಬೇರೆ ಇದ್ದರೆ ವಿ ಹ್ಯಾವ್ ಯೂಸಿಂಗ್ ಮೆನಿ ಮೆಟಲ್ಸನ್ನು ಬಳಸ್ತೀವಿ. ಐರನ್ನು, ಸ್ಟೀಲು, ಸಿಲ್ವರ್, ಗೋಲ್ಡ್ ಎಕ್ಸೆಟ್ರಾ. ವಿ ಆರ್ ಯೂಸಿಂಗ್ ಮೆನಿ ಮೆಟಲ್ಸ್. ಅದರಲ್ಲಿ ನಾವು ಹೇಳೋದು ಸ್ಟೀಲ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ಸ್ಟೀಲ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ಎಲ್ಲರೂ ಬಳಸ್ತಕ್ಕಂಥದ್ದು ಮೆಟಲ್ ಯಾವುದಪ್ಪ ಜಾಸ್ತಿ ಅಂದರೆ ದಟ್ ಈಸ್ ಸ್ಟೀಲ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ನಿಮಗೆ ಎಕ್ಸಾಮಲ್ಲಿ ಕೇಳೋದೇ ಹೆಂಗೆ, ಇದನ್ನು ಹೆಂಗೆ ಬರಿತೀರಿ ಅಂತ. ಅಂದರೆ ನೋಡಿ, ಸ್ಟೀಲ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಅನಿಮಲ್ ಅನ್ನೋದು ಮೆಟಲ್ ಅನ್ನೋದು ಯಾವ ಡಿಗ್ರಿನಲ್ಲಿದೆ? ದಿಸ್ ಈಸ್ ಸೂಪರ್ಲೇಟಿವಲ್ಲಿದೆ. ಟೈಪ್ 1 ಟೈಪ್ 2 ಅಲ್ಲಿದೆಯಾ? ನೋಡಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದು ಟೈಪ್ 1ಅಲ್ಲಿದೆ. ಹಾಗಾದರೆ ಟೈಪ್ 1ಗೆ ಚೇಂಜ್ ಮಾಡಿ. ನೀವೊಂದು ಪಾಸಿಟಿವ್ಗೆ ಹೋಗ್ಬೇಕು, ಇಲ್ಲ ಕಂಪ್ಯಾರಿಟಿವ್ಗೆ ಹೋಗಬೇಕು. ಟೈಪ್ 1 ವಿತೌಟ್ ಚೇಂಜ್ ದಿ ಮೀನಿಂಗ್. ಸ್ಟೀಲ್ ಈಸ್ ಎ ವೆರಿ ಯೂಸ್ಫುಲ್ ಮೆಟಲ್. ಆ ಮೋಸ್ಟ್ ಯೂಸ್ಫುಲ್ ಅನ್ನೋದನ್ನ ಕ್ಯಾರಿ ಮಾಡಬೇಕು ನಮಗೆ. ಸ್ಟೀಲ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್ಸ್. ನೋಡಿ, ಇದು ಕ್ಯಾರಿ ಮಾಡ್ತಾ ಇದೆ. ದ ಸ್ಟೀಲ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ದಿಸ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದಿಸ್, ಅದರ ಕಂಪ್ಯಾರಿಟಿವ್. ಸ್ಟೀಲ್ ಈಸ್ ಆ್ಯಸ್ ಯೂಸ್ಫುಲ್ ಆ್ಯಸ್ ಅದರ್ ಮೆಟಲ್ ಅಲ್ಲ, ಇದನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದಿತ್ತು. ಏನನ್ನು? ಮೆಟಲ್, ನೋ ಅದರ್ ಮೆಟಲ್. ಇದನ್ನೇನು ಮಾಡಿದರೆ ಆಪ್ಷನ್ ಸರಿ ಹೋಗೋದು? ಆಪ್ಷನ್ ಡಿ ಹೇಳ್ತೀನಿ ನಮಗೆ. ನೋ ಅದರ್ ಮೆಟಲ್
no other metal is as useful as steel. ಸೊ ದಿಸ್ ಈಸ್ ಪಾಸಿಟಿವ್ ಡಿಗ್ರಿ. ಈ ಥರ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡಬೇಕಿತ್ತು, ಬಟ್ ಈ ಆಪ್ಷನ್ ನಿಮಗಿಲ್ಲ, ಹಾಗಾಗಿ ಗೋ ಫಾರ್ ಆಪ್ಷನ್ ಬಿ. ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕೀಗ? ಸರಿಯಾದ ಉತ್ತರ ಏನಾಯಿತು ನಮಗೆ? ದಟ್ ಈಸ್ ಆಪ್ಷನ್ ಬಿ. ಬಿ ಈಸ್ ದ ರೈಟ್ ಆನ್ಸರ್. ಸೊ ನೋಡಿ, ಸೆಂಟೆನ್ಸ್ ಓದಬೇಕು. ಸೆಂಟೆನ್ಸ್ ಓದಿದರೆ ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ. ನೋಡಿ ನೆಕ್ಸ್ಟ್ ಫಿಫ್ತ್ ಒನ್. ದೇರ್ ಆರ್ ಮೆನಿ ಟಾಲ್ ಅನಿಮಲ್ಸ್ ಆನ್ ದಿ ಅರ್ತ್ ಲೈಕ್ ಜಿರಾಫೆ, ಕ್ಯಾಮಲ್, ಎಲಿಫೆಂಟ್ ಎಲ್ಲ ಇದೆ. ಜಿರಾಫೆ ಈಸ್ ವೆರಿ ವೆರಿ ಟಾಲ್. ನೋಡಿ ಇದನ್ನೀಗೆ ನೀವು ಯಾವುದ್ರಲ್ಲಿ ಹೇಳಬೇಕು ಅಂತ ಗೊತ್ತಾಯ್ತಲ್ವಾ? ಎಸ್, ಸೂಪರ್ಲೇಟಿವ್ ಹೇಳಬೇಕು. ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್. ನೋಡಿ ಕ್ಯಾಮಲ್, ಕ್ಯಾಮಲ್ ಈಸ್ ಆ್ಯಸ್ ಟಾಲ್ ಆ್ಯಸ್ ಜಿರಾಫೆ ಅಂದರೆ ನೋಡಿ ಇದ್ರದ್ದು ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ. ಬೋತ್ ಆರ್ ಈಕ್ವಲ್ ಅಂದಾಗ ಇದನ್ನು ಸೆಂಟೆನ್ಸ್ ಬಳಸಬೇಕು. ಇಟ್ಸ್ ಟೆಲ್ಸ್ ಅಸ್ ಬೋತ್ ಆರ್ ಈಕ್ವಲ್. ಈಕ್ವಲ್ ಆಗಿ ಎತ್ತರ ಇದ್ದಾವೆ ಅಂದರೆ ಅದು ಆಪ್ಷನ್ ಈಸ್ ಎ ಸರಿ ಹೋಗುತ್ತೆ. ಬಟ್ ಇದು ಎಲ್ಲದಕ್ಕಿಂತ ಜಾಸ್ತಿ ಇದೆ, ಸೊ ದಟ್ಸ್ ವೈ ಇಟ್ಸ್ ಎ ರಾಂಗ್. ಜಿರಾಫೆ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಕ್ಯಾಮಲ್. ಜಿರಾಫೆ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಕ್ಯಾಮಲ್. ಹಾಗಾದ್ರೆ ನೋಡಿ ಈ ಸೆಂಟೆನ್ಸಲ್ಲಿ ಏನಾಯಿತು? ಕ್ಯಾಮಲ್ ಈಸ್ ಟಾಲ್ ಅನ್ನಂಗಾಯಿತು, ಬಟ್ ಕ್ಯಾಮಲ್ಗಿಂತ ಜಿರಾಫೆ ಟಾಲ್ ಇರೋದು. ಸೊ ದಿಸ್ ಈಸ್ ರಾಂಗ್, ಕನ್ವೆ ಆಗ್ತಾ ಇಲ್ಲ ಮೀನಿಂಗ್. ದೆನ್ ಜಿರಾಫೆ ಈಸ್ ದ ಟಾಲೆಸ್ಟ್ ಅನಿಮಲ್ ಆನ್ ದಿ ಅರ್ತ್. ಎಸ್, ವೆರಿ ವೆರಿ ಟಾಲ್, ಎಲ್ಲದಕ್ಕಿಂತ ಅಂದರೆ ದಿ ಟಾಲೆಸ್ಟ್ ಅನಿಮಲ್. ಎಸ್ ನೋಡಿ ಇದು ಸರಿಯಾದ ಉತ್ತರ. ಹಾಗಾದರೆ ಡಿ ಏನಿದೆ? ಜಿರಾಫೆ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಅನಿಮಲ್ಸ್ ಆನ್ ದಿ ಅರ್ತ್ ಅಂತಿದೆ. ಜಿರಾಫೆನ ಹೇಳುವಾಗ ಒನ್ ಆಫ್ ದಿ ಟಾಲೆಸ್ಟ್ ಅಂತ. ಸೊ ದೆರ್ ಆರ್ ಮೆನಿ ಅನಿಮಲ್ಸ್ ಆರ್ ದೇರ್ ಅಂತಿದ್ದಾಗ ಭಾಳಷ್ಟು ಇದೆ ಅಂಥ ಟೈಮಲ್ಲಿ ಹೇಳುವಾಗ ಇದನ್ನು ನಾವು ಬಳಸ್ತೀವಿ. ದಿಸ್ ಈಸ್ ಟೈಪ್ 2 ಅಲ್ಲಿ ಬಳಸ್ತಕ್ಕಂಥದ್ದು, ಟೈಪ್ 2. ಸೊ ಹಾಗಾದರೆ ಸರಿ ಉತ್ತರ ಏನಾಯಿತು ನಮಗೆ? ಆಪ್ಷನ್ ಸಿ, ಜಿರಾಫೆ ಈಸ್ ದ ಟಾಲೆಸ್ಟ್ ಅನಿಮಲ್ ಆನ್ ದಿ ಅರ್ತ್. ಮೆನಿ ಅನಿಮಲ್ಸ್ ಇದ್ದಾವೆ ಟಾಲ್ ಇರ್ತಕ್ಕಂಥ, ಅದರಲ್ಲೂ ಇದನ್ನು ಒಂದನ್ನು ನಾವು ತೊಗೊಂಡಿದ್ದೀವಿ ಅಂತ. ದೆನ್ 6, ನಿಮಗೆ ಎಕ್ಸಾಮಲ್ಲಿ ಕೇಳುವಾಗ ಡೈರೆಕ್ಟ್ ಸೆಂಟೆನ್ಸ್ ಕೇಳ್ತಾನೆ, ಈ ಥರ ಬೇರೆ ಬೇರೆ ಎಲ್ಲ ಕೊಡೋದಿಲ್ಲ. ನಾನು ನಿಮಗೆ ಇದೊಂದು ಹೊಸ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಅಮಾಂಗ್ ದಿ ಕೌರವಾಸ್, ದುರ್ಯೋಧನ, ದುಶ್ಯಾಸನ, ಶಕುನಿ ವರ್ ಕನ್ನಿಂಗ್. ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಅಮಾಂಗ್ ದೆಮ್ ಅಂತ ನೋಡಿ, ಇದಲ್ಲೇ ಕೊಟ್ಟರಿದೆ. ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಅಮಾಂಗ್ ದೆಮ್ ಅಂದರೆ ಯಾವ ಡಿಗ್ರಿ ಇದೆ ಇದು? ದಿಸ್ ಈಸ್ ಸೂಪರ್ಲೇಟಿವ್. ಯಾವುದು ಸೂಪರ್ಲೇಟಿವಲ್ಲಿದೆ? ಅಂಡ್ ಟೈಪ್ 1. ನಿಮಗೆ ಫಸ್ಟು ಐಡೆಂಟಿಫಿಕೇಷನ್ ಆಗಬೇಕು, ಐದರ್ ಇಟ್ ಈಸ್ ದ ಟೈಪ್ 1 ಆರ್ ಟೈಪ್ 2 ಅಂತ, ಮತ್ತು ಯಾವ ಡಿಗ್ರಿಯಲ್ಲಿದೆ ಅಂತ. ಡಿಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಇದನ್ನು ನಾವು ಸೇಮ್ ಯಾವ ಥರ ಬರಿತೀವಿ ಅಂತ ನೋಡಿ. ಆಪ್ಷನ್ಸ್ ನೋಡಿ. ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಪರ್ಸನ್ ಅಮಾಂಗ್ ದಿ ಕೌರವಾಸ್. ಅಮಾಂಗ್ ದೆಮ್ ನೋಡಿ, ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಪರ್ಸನ್, ವಾಸ್ ದಿ ಮೋಸ್ಟ್ ಕನ್ನಿಂಗ್ ಪರ್ಸನ್ ಅಮಾಂಗ್ ದಿ ಕೌರವಾಸ್. ಓಕೆ ಇಟ್ಕೊಳ್ಳಿ. ದುಶ್ಯಾಸನ ವಾಸ್ ಮೋರ್ ಕನ್ನಿಂಗ್ ದ್ಯಾನ್ ಶಕುನಿ. ಬರೋಲ್ಲ. ದುಶ್ಯಾಸನ ವಾಸ್ ನಾಟ್ ಆ್ಯಸ್ ಕನ್ನಿಂಗ್ ಆ್ಯಸ್ ಶಕುನಿ. ನೋ. ನೋ ಅದರ್ ಪರ್ಸನ್ ವಾಸ್ ಆ್ಯಸ್ ಕನ್ನಿಂಗ್ ಆ್ಯಸ್ ದುಶ್ಯಾಸನ. ನೋಡಿ, ನೋ ಅದರ್ ಪರ್ಸನ್ ವಾಸ್ ಆ್ಯಸ್ ಕನ್ನಿಂಗ್ ಆ್ಯಸ್ ದುಶ್ಯಾಸನ. ಬಟ್ ನಮಗಿಲ್ಲಿ ಕೇಳಿರೋದೇನು? ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಅಮಾಂಗ್ ದೆಮ್ ಅಂತಲೇ ಕೇಳಿರೋದು. ಹಾಗಾದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಏನು ಬರೀತೀರಿ? ಎಸ್, ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಪರ್ಸನ್ ಅಮಾಂಗ್ ಕೌರವಾಸ್. ಸೊ ನಿಮ್ಗೆ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಎ. ಎ ಅನ್ನು ನೀವು ಸರಿಯಾಗಿ ಉತ್ತರವನ್ನು ಗುರುಸ್ಬೋದು. ಶಕುನಿ ವಾಸ್ ದಿ ಮೋಸ್ಟ್ ಕನ್ನಿಂಗ್ ಪರ್ಸನ್ ಅಮಾಂಗ್ ದಿ ಕೌರವಾಸ್. ಅಮಾಂಗ್ ದೆಮ್ ಅಂದರೆ ಅಮಾಂಗ್ ಕೌರವಾಸ್ ಅನ್ನೋದನ್ನು, ಇದನ್ನು ಸೇಮ್ ಇದನ್ನು. ಬಟ್ ಇದನ್ನೆಲ್ಲ ಚೇಂಜ್ ಮಾಡೋದು. ಇದು ನೋ ಅದರ್ ಪರ್ಸನ್, ಇದನ್ನೇನು ಮಾಡ್ಬೇಕಿತ್ತು ಆ್ಯಕ್ಚುಲಿ? ನೋ ಅದರ್ ಪರ್ಸನ್ ಇನ್ ಕೌರವಾಸ್ ವಾಸ್ ಆ್ಯಸ್ ಕನ್ನಿಂಗ್ ಆ್ಯಸ್ ಶಕುನಿ. ದುಶ್ಯಾಸನ ಬದಲಾಗಿ ಇಲ್ಲಿ ಶಕುನಿ ಬರೆದಿದ್ರೆ ದಟ್ ಈಸ್ ರೈಟ್, ಇದನ್ನು ರೈಟ್ ಆಗ್ತಿದ್ವಿ ನಾವು. ಬಟ್ ದುಶ್ಯಾಸನ ಇರೋದ್ರಿಂದ ದಟ್ ಈಸ್ ರಾಂಗ್. ಬಟ್ ನಮಗಿಲ್ಲಿ ಮೀನಿಂಗ್ ಸೇಮ್ ಕ್ಯಾರಿ ಆಗಬೇಕು. ದಟ್ಸ್ ವೈ ಯು ಗೋ ಫಾರ್ ದಿ ಆಪ್ಷನ್ ಎ. ಆಪ್ಷನ್ ಎ ಅನ್ನು ನೀವು ಹುಡುಕ್ತೀರಿ. ದೆನ್ ನೆಕ್ಸ್ಟ್ ಕ್ವಶನ್. ಮೆನಿ ಕಿಂಗ್ಸ್ ruled Vijayanagara kingdom. Many kings ruled Vijayanagara kingdom, but no one ruled as good as Krishna Devaraya. No one ruled as good as Krishna Devaraya. ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಟೈಪ್ 1ಅಲ್ಲಿ ಏನೇನು ಬಳಸ್ತೀವಿ ಅಂತ. ಈ ಸ್ಟ್ರಕ್ಚರ್ ಇದೆ, ಇದು ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಯಿತು. ಆ್ಯಸ್ ಗುಡ್ ಆ್ಯಸ್ ಅಂತ. ನೋ ಅದರ್, ನೋ ಒನ್ ಬಂದಾಗ, ನೋ ಅದರ್ ಮತ್ತು ನೋ ಒನ್ ಬಂದಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಟೈಪ್ 1ಅನ್ನು ಫಾಲೋ ಮಾಡಬೇಕು.
ಟೈಪ್ ಒನ್ನನ್ನು ಫಾಲೋ ಮಾಡ್ತಕ್ಕಂಥದ್ದನ್ನು ಯಾವುದಿದೆ? ಟೈಪ್ ಒನ್ ಅಂದರೆ ಏನಿಲ್ಲ, ನೋ ಒನ್ ನೋ ಅದರ್ ಇರುತ್ತೆ, ದ್ಯಾನ್ ಎನಿ ಅದರ್ ಇರುತ್ತೆ, ದಿ A3 ಇರುತ್ತೆ. ಇದು ಟೈಪ್ ಒನ್ ಸ್ಟ್ರಕ್ಚರ್. ಟೈಪ್ ಟು ಅಂದರೆ ವೆರಿ ಫ್ಯೂ ಇರುತ್ತೆ, ದ್ಯಾನ್ ಮೋಸ್ಟ್ ಅದರ್ ಇರುತ್ತೆ, ಒನ್ ಆಫ್ ದಿ ಅಂತ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್. ಅದೇನು ಟೈಪ್ ಒನ್ ಟೈಪ್ ಟು ಅಂದರೆ ಇಷ್ಟೇ, ಟೈಪ್ ಒನ್ನು ಮತ್ತು ಟೈಪ್ ಟೂನಲ್ಲಿ. ಈಗ ಟೈಪ್ ಒನ್ ಅಂತ ಗೊತ್ತಾಯ್ತಿದ್ದು. ಸೊ ಟೈಪ್ ಒನ್ನಲ್ಲಿ ಆಪ್ಷನ್ ಹುಡುಕ್ತಾ ಹೋಗೋಣ. ಓನ್ಲಿ ಎ ಫ್ಯೂ ಕಿಂಗ್ಸ್ ರೂಲ್ಡ್ ಆ್ಯಸ್ ಗುಡ್ ಆ್ಯಸ್ ಕೃಷ್ಣದೇವರಾಯ. ನೋಡಿ, ಓನ್ಲಿ ಎ ಫ್ಯೂ ಕಿಂಗ್ಸ್. ನಮಗೆಲ್ಲಿ ಕೇಳಿದ್ರು ನೋ ಒನ್ ರೂಲ್ಡ್ ಅಂತ, ನೋ ಒನ್ ರೂಲ್ಡ್ ಅಂತ. ಇಟ್ ಈಸ್ ರಾಂಗ್. ಓನ್ಲಿ ಫ್ಯೂ ಕಿಂಗ್ಸ್ ಅಂದರೆ ಆಗಲ್ಲ. ಕೃಷ್ಣದೇವರಾಯನ ಥರ ಯಾರೂ ಆಳಿಲ್ಲ ಅಂತ ಹೇಳ್ಬೇಕೀಗ ನಾವು ಅಷ್ಟೇ. ಸೊ ಆ ಥರದ್ದನ್ನು ನೋಡಿ. ಆಪ್ಷನ್ ಬಿ ಹೋಗೋಣ. ಕೃಷ್ಣದೇವರಾಯ ವಾಸ್ ಬೆಟರ್ ದ್ಯಾನ್ ಎನಿ ಅದರ್ ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್. ಬೇರೆ ಎಲ್ಲರದಕ್ಕಿಂತ ಉತ್ತಮ. ನೋಡಿ, ಇಟ್ಸ್ ಗಿವ್ ದ ಕನ್ವೆ ದಿ ಮೀನಿಂಗ್. ಇವನ ಥರ ಯಾರೂ ಆಳಿಲ್ಲ ಅನ್ನೋದು ಒಂದೇ, ಅವ್ರಿಗಿಂತ ಎಲ್ಲರಿಗೂ ಉತ್ತಮವಾಗಿ ಆಳಿದ್ದಾನಂದ್ರೂ ಒಂದೇ. ಸೊ ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ಕೃಷ್ಣದೇವರಾಯ ವಾಸ್ ಬೆಟರ್ ದ್ಯಾನ್. ಗುಡ್ಡಿಗೆ ಇದು ನೋಡಿ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್. ಗುಡ್ ಅನ್ನೋದು ಪಾಸಿಟಿವ್, ಅದಕ್ಕೆ ಕಂಪ್ಯಾರಿಟಿವ್ ಬೆಟರ್, ಸೂಪರ್ಲೇಟಿವ್ ಬೆಸ್ಟ್. ಹಾಗಾದರೆ ಕೃಷ್ಣದೇವರಾಯ ವಾಸ್ ಬೆಟರ್ ದ್ಯಾನ್ ಎನಿ ಅದರ್ ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ಅಂತೇಳಿ ಬಳಸ್ತೀರಿ. ನೋಡಿ, ವೆರಿ ಫ್ಯೂ ಕಿಂಗ್ಸ್ ವರ್ ಬೆಟರ್ ದ್ಯಾನ್ ಕೃಷ್ಣ. ನೋಡಿ, ರಾಂಗ್ ಇದು. ಬೆಟರ್ ಬಂದಿದೆ ಅಂದಮೇಲೆ ವೆರಿ ಫ್ಯೂ ಬರಬಾರ್ದು ಟೈಪ್ ಟೂನಲ್ಲಾದ್ರೂ. ನೋ ಕಿಂಗ್ ವಾಸ್ ದಿ ಬೆಸ್ಟ್ ಇನ್ ವಿಜಯನಗರ ಕಿಂಗ್ಡಮ್. ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ನಾವು ಅಲ್ಲಿ ಕೃಷ್ಣದೇವರಾಯನ ಬೆಸ್ಟ್ ಅಂತ ಹೇಳ್ತಿದ್ದೀವಿ, ಇಲ್ಲಿ ನೋ ಕಿಂಗ್ ಈಸ್ ದ ಬೆಸ್ಟ್ ಅಂದರೆ ಇದನ್ನು ಸೇಮ್ ಆಗಿ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸೇಮ್ ಬರೆಯೋಕ್ಕಾಗುತ್ತಾ? ನೋ, ಇಟ್ ಈಸ್ ರಾಂಗ್. ಸೊ ಹಾಗಾದರೆ ಆಪ್ಷನ್ ಯಾವುದು ನಮಗೆ ಸರಿಯಾದ ಉತ್ತರ? ದಟ್ ಈಸ್ ಆಪ್ಷನ್ ಬಿ. ಕೃಷ್ಣದೇವರಾಯ ವಾಸ್ ಬೆಟರ್ ದ್ಯಾನ್ ಎನಿ ಅದರ್ ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ಅಂತ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಇಟ್ ಈಸ್ ಆಲ್ರೆಡಿ ಗಿವನ್. ಫಸ್ಟ್ ಎಕ್ಸಾಂಪಲಲ್ಲೇ ನೋಡಿದ್ವಿ ನಿಮ್ಮ ಕ್ವಶನ್ ಪೇಪರಲ್ಲಿ. ಇಲ್ಲಿಂದ ಬರ್ತಕ್ಕಂಥವೆಲ್ಲ ನಿಮ್ಮ ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗಿರ್ತಕ್ಕಂಥವು. ನೋಡಿ, ಬೆಂಗಳೂರು ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ಇಂಡಿಯಾ. ನೋಡಿ, ಬೆಂಗಳೂರು ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ಇಂಡಿಯಾ. ಯಾವ ಡಿಗ್ರಿನಲ್ಲಿದೆ? ಎಸ್, ಒನ್ ಆಫ್ ದಿ ಇದೆ. ದಟ್ ಈಸ್ ಸೂಪರ್ಲೇಟಿವ್. ಐದರ್ ಯು ಗೋ ಫಾರ್ ಪಾಸಿಟಿವ್ ಆರ್ ಕಂಪೇರ್. ಅವ್ರು ಕೇಳಿಬಿಟ್ರೆ ಡೈರೆಕ್ಟಾಗಿ ಕೇಳಿರೋದೇನು? ದ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ದಿ ಅಬೋವ್ ಸೆಂಟೆನ್ಸೀಸ್. ನೋಡಿ, ಅಲ್ಲಿ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅಂದರೆ ನೀವು ಗೋ ಫಾರ್ ದಿ ಪಾಸಿಟಿವ್ ಆರ್ ಕಂಪ್ಯಾರಿಟಿವ್ಗೆ ಹೋಗ್ತೀರಿ. ಬಟ್ ಡೈರೆಕ್ಟ್ ಐ ವಿಲ್ ಆಸ್ಕ್, ಇದರ ಕಂಪ್ಯಾರಿಟಿವ್ ಡಿಗ್ರಿ ಫಾರಮ್ ಏನು? ಸೊ ಕಂಪ್ಯಾರಿಟಿವ್ ಡಿಗ್ರಿ ಫಾರಮನ್ನು ಬರೀಬೇಕು ನೀವು. ಸೊ ಕಂಪ್ಯಾರಿಟಿವ್ ಡಿಗ್ರಿ ಬರೀತೀರಂದರೆ ನೋಡಿ, ಸಬ್ಜೆಕ್ಟ್ ಏನಿದೆ ಅದು ಹಂಗೆ ತೊಗೊಳ್ಳಿ. ಬೆಂಗಳೂರು ಫಸ್ಟಿಗೆ ಬರುತ್ತೆ, ಬೆಂಗಳೂರು ಇದೆ. ಕಂಪ್ಯಾರಿಟಿವ್ನಲ್ಲಿ ಟೈಪ್ ಟು ಇದು ಎಕ್ಸಾಂಪಲ್ ಫಾರ್ ಟೈಪ್ ಟು. ಟೈಪ್ ಟೂನಲ್ಲಿ ಕಂಪ್ಯಾರಿಟಿವ್ನಲ್ಲಿ ಬಳಸ್ತಕ್ಕಂಥ ವರ್ಡ್ ಯಾವುದು? ಎಸ್, ದ್ಯಾನ್ ಎನಿ ಅದರ್ ಅಲ್ಲ, ದ್ಯಾನ್ ಮೋಸ್ಟ್ ಅದರ್ ಅನ್ನೋದನ್ನು ಹುಡುಕಬೇಕು. ದ್ಯಾನ್ ಮೋಸ್ಟ್ ಅದರ್ ಅದನ್ನ ಹುಡುಕ್ಬಿಟ್ರೆ ನಿಮಗೆ ಆಪ್ಷನ್ನು ಸಿಕ್ಕೋಗುತ್ತೆ. ಮೋರ್ ಎಕ್ಸ್ಪೆನ್ಸಿವ್ ಇದೆ, ಮುಂದೆ ಯಾವುದು ಇದಿಲ್ಲ, ಅಡ್ಜೆಕ್ಟಿವ್ಸು ಬರಲ್ಲ. ನೋಡಿ, ದ್ಯಾನ್ ಮೋಸ್ಟ್ ಅದರ್ ಇದೆ, ಬಟ್ ಇಲ್ಲಿ ನೋಡಿ ಏನೂ ಇಲ್ಲ. ಸೊ ಇಲ್ಲೂ ಏನೂ ಇಲ್ಲ. ಸೊ ಹಾಗಾದ್ರೆ ನಮಗೆ ಆಪ್ಷನ್ ಏನಾಯಿತು ಉತ್ತರ? ದಟ್ ಈಸ್ ಆಪ್ಷನ್ ಬಿ. ಬಿ ಈಸ್ ದ ರೈಟ್ ಆನ್ಸರ್. ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ. ಸೊ ನೀವು ಈ ಥರ ಅನಾಲಿಸಿಸ್ ಮಾಡಿ ವಿಚ್ ಒನ್ ಈಸ್ ರೈಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಬೈ ಪ್ರಾಕ್ಟೀಸಿಂಗ್ ಏನು ಮಾಡಬೇಕು ನೀವು? ಪ್ರಾಕ್ಟೀಸ್ ಇಟ್ ಬೈ ರೇಟಿಂಗ್ ದಿ ಎಕ್ಸಾಂಪಲ್ಸನ್ನು ವಿತೌಟ್ ಸೀಯಿಂಗ್ ದಿ ಆಪ್ಷನ್ಸ್. ಡೈರೆಕ್ಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ಇಟ್. ಕ್ವಶನ್ಸ್ ನೋಡಬೇಕು, ಅದನ್ನ ಕಂಪ್ಯಾರಿಟಿವ್ ಬರೀಬೇಕು, ಆಮೇಲೆ ದೆನ್ ಕಮ್ ಫಾರ್ ದಿ ಆಪ್ಷನ್ಸ್. ಇಟ್ ಈಸ್ ಹೆಲ್ಪ್ಫುಲ್. ಯಾಕೆ? ಪೇಪರ್ ಟೂನರಿಗೆ ಅಲ್ಲಿ ಆಪ್ಷನ್ಸ್ ಕೊಡೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಕೇಳ್ತಾನೆ ಚೇಂಜ್ ಇಂಟು ಅದರ್ ಡಿಗ್ರೀಸ್ ಅಂತ. ಚೇಂಜ್ ಇಂಟು ಅದರ್ ಡಿಗ್ರೀಸ್ ಅಂದರೆ ಅವ್ರು ಕೊಟ್ಟಿರೋದನ್ನು ಬಿಟ್ಟು ರಿಮೈನಿಂಗ್ 2 ಡಿಗ್ರೀಸಿಗೆ ಚೇಂಜ್ ಮಾಡಬೇಕು. ಸೊ ಅವಾಗ ನೀವು ಆ ಫಾರ್ಮುಲಾ ಹೆಲ್ಪ್ ತೊಗೊಳ್ಳಿ, ಟೈಪ್ 1 ಟೈಪ್ 2 ಫಾರ್ಮುಲಾನ. ದೆನ್ ವಿ ಹ್ಯಾವ್ ಟು ರೀರೈಟ್ ಇಟ್. ಅದನ್ನು ಚೇಂಜ್ ಮಾಡಿ. ಐದರ್ ಗೋ ದ ಪ್ರೆಸೆಂಟ್, ಅದನ್ನು ಪಾಸಿಟಿವ್ ಇದ್ದರೆ ಪಾಸಿಟಿವ್ಗೆ, ಕಂಪ್ಯಾರಿಟಿವ್ ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕು. ದೆನ್ ಗೋ ಫಾರ್ ದಿ 9th ಒನ್. ಸೂರಜ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೂರಜ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತೇಳಿ. ಒನ್ ಆಫ್ ದಿ ಬಾಯ್ ವಾಸ್ ಸೂರಜ್ ಅಂತ ಅದರ ಅರ್ಥ. ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ದ ಕಂಪ್ಯಾರಿಟಿವ್ ಫಾರಮ್ ನಾವು ಹೇಳ್ತೀವಿ, ಕಂಪ್ಯಾರಿಟಿವ್ ಫಾರಮ್ ಆಫ್ ದಿ ಅಬೋವ್ ಸೆಂಟೆನ್ಸ್. ಇದು ಟೈಪ್ 1ನ ಟೈಪ್ 2ನ? ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ದಿ ಕ್ಲೆವರೆಸ್ಟ್, ದಿ ಇದೆ ಪ್ಲಸ್ A3 ಇದೆ, ಒನ್ ಆಫ್ ಏನೂ ಇಲ್ಲ. ಹಾಗಾದರೆ ಇದೇನಾಯಿತು? ಟೈಪ್ 1. ಟೈಪ್ 1ನಲ್ಲಿ ಕಂಪ್ಯಾರಿಟಿವ್ಗೆ ಏನು ಬರುತ್ತೆ? ದ್ಯಾನ್ ಎನಿ ಅದರ್ ಇರಬೇಕು. ದ್ಯಾನ್ ಎನಿ ಅದರ್ ಇರ್ತಕ್ಕಂಥ ಆಪ್ಷನ್ಗೆ ಹೋಗೋಣ. ಮೊದಲೇದಿದೆಯಾ? ಮೋರ್ ಕ್ಲೆವರ್. ದ್ಯಾನ್ ಎನಿ ಅದರ್ ಇಲ್ಲ. ದ್ಯಾನ್ ಎನಿ ಅದರ್ ಇದೆ. ಇಲ್ಲಿದೆಯಾ? ನೋ, ಇಲ್ಲಿಲ್ಲ. ಇಲ್ಲಿ ದ್ಯಾನ್ ಇದೆ, ಬಟ್ ಎನಿ ಅದರ್ ಇಲ್ಲ.
ಸೊ ದ್ಯಾನ್ ಎನಿ ಅದರ್ ಇರೋ ಆಪ್ಷನ್ಗೆ ಹುಡುಕ್ಬೇಕು ನೀವು. ದ್ಯಾನ್ ಎನಿ ಅದರ್ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ, ದಟ್ ಈಸ್ ಆಪ್ಷನ್ ಬಿ. ನೋಡಿ ರಿಮೈನಿಂಗ್ ರಾಂಗ್ ಆಗುತ್ತೆ. ಸೂರಜ್ ಇಸ್ ದ ಕ್ಲೆವರರ್ ಬಾಯ್. ನೋಡಿ ಕ್ಲೆವರರ್ ಇದು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟ್ ಇದೆ. ಅಂದರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಗ್ರಾಮರ್ ಟಿಪ್ಸ್ ಅಂತ. ಗ್ರಾಮರ್ ಟಿಪ್ಸಲ್ಲಿ ಯೂಸಲಿ ನಾವೇನು ಎರರ್ಸ್ ಮಾಡ್ತೀವಲ್ವ, ತಪ್ಪುಗಳು ಮಾಡ್ತಕ್ಕಂಥವನ್ನೇ ಒಂದು ಟಿಪ್ಸ್ ಆಗಿ ಹೇಳ್ತೀನಿ ನಿಮಗೆ. ಎಲ್ಲೆಲ್ಲಿ ತಪ್ಪು ಅದು ಇಲ್ಲಿ ಬರುತ್ತೆ ನಿಮಗೆ. ಈ ಕ್ಲೆವರರು ದಿ ಅಂತ ನೋಡಿಲಿ, ಬಿಹೈಂಡ್ ದಿ ಕಂಪ್ಯಾರಿಟಿವ್ಸ್ ಹಿಂದ್ಗಡೆ ದಿ ಬಳಸ್ತೀವ? ನೋ, ದಿಸ್ ಈಸ್ ದ ರಾಂಗ್ ಯೂಸೇಜ್. ದಿ ಕ್ಲೆವರರ್ ಅಂತ ಬರೋದೇ ಇಲ್ಲ. ನೋ ಅದರ್ ಬಾಯ್ ಈಸ್ ಕ್ಲೆವರರ್. ನೋ ಅದರ್ ಅಂದ್ರೆ ಪಾಸಿಟಿವ್ ಡಿಗ್ರಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಕಂಪ್ಯಾರಿಟಿವ್ A2 ಯಾಕೆ ತೊಗೋಬೇಕು? A1 ಬೇಕಿತ್ತು ನಮಗೆ. ನೋಡಿ ದ್ಯಾನ್ ಬೇರೆ ಬರೆದಿದ್ದೀವಿ. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಿಮ್ಗೆ ಆಪ್ಷನ್ಸ್ ಕೊಡುವಾಗ ಮತ್ತು ಅನಿವಾರ್ಯ ತಪ್ಪು ಮಾಡಲೇಬೇಕಲ್ಲ, ಬೇರೆ ತಪ್ಪನ್ನೇ ಕೊಟ್ಟಿರ್ತಾರೆ. ನೀವು ಅದನ್ನು ಬಿಟ್ಟು ರೈಟ್ ಆನ್ಸರ್ ಹುಡುಕಬೇಕು. ಹಾಗಾದರೆ ಆಪ್ಷನ್ ಏನಾಯಿತು? ದಟ್ ಈಸ್ ಆಪ್ಷನ್ ಬಿ. ಸೂರಜ್ ಈಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ದೆನ್ ಗೋ ಫಾರ್ ದಿ 10th one. Very few kings were as great as Ashoka. ನೋಡಿ ವೆರಿ ಫ್ಯೂ ಕಿಂಗ್ಸ್ ವರ್ ಆ್ಯಸ್ ಗ್ರೇಟ್ ಆಸ್ ಅಶೋಕ. ನೋಡಿ ವೆರಿ ಫ್ಯೂ ಅಂತ ಗೊತ್ತಾಯಿತು. ಇದನ್ನು ಯಾವುದಕ್ಕೆ ಚೇಂಜ್ ಮಾಡೋಕ್ಕೆ ಹೇಳಿದ್ದಾನೆ? ಸೂಪರ್ಲೇಟಿವ್ ಮಾಡೋಕ್ಕೆ ಹೇಳಿದ್ದಾರೆ. ಚೇಂಜ್ ಇಂಟು ಸೂಪರ್ಲೇಟಿವ್ಗೆ ಹೋಗ್ಬೇಕಾ? ಜಸ್ಟ್ ರಿಮೈಂಡ್ ಮಾಡ್ಕೊಳ್ಳಿ, ಫಾರ್ಮುಲಾ ರಿಮೈಂಡ್ ಮಾಡಿ. ಇದು ಟೈಪ್ 1 ಟೈಪ್ 2 ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಡಿಫ್ರೆನ್ಸ್. ಟೈಪ್ 1 ಅಂದ್ರೇನು, ಟೈಪ್ 2 ಅಂತ. ವೆರಿ ಫ್ಯೂ ಬರೋದೆಲ್ಲಿ? ದಟ್ ಈಸ್ ಟೈಪ್ 2. ಟೈಪ್ 2ನಲ್ಲಿ ಸೂಪರ್ಲೇಟಿವ್ಗೆ ಏನು ಬರಬೇಕಾಗಾದ್ರೆ ಚೇಂಜ್ ಮಾಡ್ತೀರಿ ಅಂದರೆ ದಟ್ ಈಸ್ 1 ಆಫ್ ಇರಬೇಕು. 1 ಆಫ್ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ ನೋಡಿದರೆ ಮುಗೀತು. ಅಶೋಕ ವಾಸ್ ದಿ ಗ್ರೇಟೆಸ್ಟ್ ಕಿಂಗ್. ಅಶೋಕ ನೋಡಿ ಗ್ರೇಟೆಸ್ಟ್ ಇದೆ, ಬಟ್ 1 ಆಫ್ ದಿ ಇಲ್ಲ. ಅಶೋಕ ವಾಸ್ ಗ್ರೇಟರ್. ನೋ, ಗ್ರೇಟರ್ ಇಟ್ ಈಸ್ ಓನ್ಲಿ ಫಾರ್ ಕಂಪ್ಯಾರಿಟಿವಲ್ಲಿ ಬಳಸ್ತೀವಿ. ನೋ ಅದರ್ ಕಿಂಗ್ ವಾಸ್, ಇದು ದಿಸ್ ಈಸ್ ಪಾಸಿಟಿವ್ ಡಿಗ್ರಿಯಲ್ಲಿ ಬಳಸ್ತಕ್ಕಂಥದ್ದು. ಆ್ಯಸ್ ಗ್ರೇಟ್ ಆ್ಯಸ್ ಅಂತ ನೋಡಿ. ಅಶೋಕ ವಾಸ್ 1 ಆಫ್ ದಿ ಗ್ರೇಟೆಸ್ಟ್ ಕಿಂಗ್. ಇಲ್ಲಿದೆ ನೋಡಿ 1 ಆಫ್ ಎಲ್ಲಿದೆ ಆಪ್ಷನ್ನಲ್ಲಿ, ಅಲ್ಲಿಗೆ ಹೋಗಬೇಕು. ದಟ್ ಈಸ್ ಆಪ್ಷನ್ ಡಿ. ಹಾಗಾದರೆ ನಿಮ್ಮ ಉತ್ತರ ಏನಾಯಿತು ಫ್ರೆಂಡ್ಸ್? ದಟ್ ಈಸ್ ಆಪ್ಷನ್ ಡಿ ಅನ್ನು ನೀವು ಹುಡುಕಿ ಸರಿ ಉತ್ತರ. ನೋಡಿ ಎಷ್ಟು ಸಿಂಪಲ್ ಇದೆ. ಜಸ್ಟ್ ಟೈಪ್ 1 ಟೈಪ್ 2 ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ವೈಸ್ ನೆನ್ಪಿಟ್ಕೊಂಡ್ರೆ ತುಂಬ ಈಸಿ, ನಿಮಗೆ ಈಸಿಲಿ ಐಡೆಂಟಿಫೈ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಸೊ ನಾವು ಗೋ ಫಾರ್ 11th one ನೋಡಿದವನು. ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಇದೆ. ನೋಡಿ ಲಾರ್ಜರ್ ದ್ಯಾನ್ ಎನಿ ಅದರ್ ಇದು ಯಾವುದ್ರಲ್ಲಿದೆ? ಕಂಪ್ಯಾರಿಟಿವ್. ಮತ್ತು ಟೈಪ್ 1 ಟೈಪ್ 2 ದ್ಯಾನ್ ಎನಿ ಅದರ್ ಇದೆ. ಹಾಗಾದ್ರೆ ಇದು ದಿಸ್ ಈಸ್ ಟೈಪ್ 1. ಯಾವುದಕ್ಕೆ ಕೇಳಿದ್ದಾರೆ? ಸೂಪರ್ಲೇಟಿವ್ ಮಾಡೋಕ್ಕೆ ಕೇಳಿದ್ದಾರೆ. ಸೂಪರ್ಲೇಟಿವ್ ಫಾರಮ್. ಟೈಪ್ 1ನಲ್ಲಿ ಸೂಪರ್ಲೇಟಿವ್ ಅಂದರೆ ಏನಿರಬೇಕು? ದಿ ಇರಬೇಕು, ಅದರ A3 ಫಾರಮ್ ಇರಬೇಕು. ಲಾರ್ಜರ್ ಇದೆ, ER ತೆಗೆದು EST ಹಾಕಬೇಕು. ಲಾರ್ಜೆಸ್ಟ್ ನೋಡಿ, ದಿ ಲಾರ್ಜೆಸ್ಟ್ ಅನ್ನೋ ಇರೋ ಆಪ್ಷನ್ಗೆ ಹೋಗ್ಬೇಕು ನೀವೀಗ. ದಿ ಲಾರ್ಜೆಸ್ಟ್ ಅನ್ನೋ ಆಪ್ಷನ್ ಎಲ್ಲಿದೆ ನೋಡ್ಕೊಂಬಿಡಿ. ದಿ ಲಾರ್ಜ್ ರಾಂಗ್. ಈಸ್ ಲಾರ್ಜೆಸ್ಟ್ ಇದೆ ನೋಡಿ, ಈಸ್ ಲಾರ್ಜೆಸ್ಟ್ ರಾಂಗ್. ಗ್ರೀನ್ಲ್ಯಾಂಡ್ ಈಸ್ ದಿ ಲಾರ್ಜೆಸ್ಟ್ ಇದೆ. ಓಕೆ ನೋಡೋಣ. ಈಸ್ ಲಾರ್ಜೆಸ್ಟ್ ರಾಂಗ್. ನಮಗೆ ನೋಡಿ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಎಷ್ಟಿದೆ ಅಂದರೆ ಒಂದೇ ಆಪ್ಷನ್ನೇ ಕೊಟ್ಟಿರೋದು. ಕನ್ಫ್ಯೂಸಿಂಗೇ ಇಲ್ಲ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ. ಜಸ್ಟ್ ಇಷ್ಟು ಗೊತ್ತಾದರೆ ಸಾಕು. ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ಹಾಗಾದರೆ ಸರಿ ಉತ್ತರ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್. ನೋಡಿ ಟೈಪ್ 1 ಅಂತ ಗೊತ್ತಾಯಿತು. ಟೈಪ್ 1 ಸೂಪರ್ಲೇಟಿವ್ ಏನಂತೇಳಿ ಈ ಥರ ನೀವು ಶಾರ್ಟ್ ಮಾಡ್ಕೊಂಬಿಟ್ರೆ ಇಟ್ ಈಸ್ ವೆರಿ ಈಸಿ. ಆಪ್ಷನ್ಸ್ ಕೊಟ್ಟರೆ ತುಂಬ ಸುಲಭವಾಗಿ ಕಂಡುಹಿಡಿಬೋದು ಈ ಥರನ. ಬಟ್ ಬರೆಯುವಾಗ ಪ್ರಾಕ್ಟೀಸ್ ನೀವೇ ಚೇಂಜ್ ಇಂಟು ಅಂದರೆ ಜನರಲ್ ಇಂಗ್ಲೀಷ್ನರಿಗೆ ಬರೋದೇ ಇಲ್ಲ. ಯಾಕಂದರೆ ಜನರಲ್ ಇಂಗ್ಲೀಷ್ನರಿಗೆ 25 ಕ್ವಶನ್ಸು ಮಲ್ಟಿಪಲ್ ಚಾಯ್ಸೆ. ಹಾಗಾಗಿ ನೀಡ್ ನಾಟ್ ಟು ರೈಟ್ ಇಟ್. ನೀವೇ ಬರೆಯೋದಕ್ಕೆ ಅವಕಾಶ ಇಲ್ಲ. ಬಟ್ ಪೇಪರ್ 2ನರಿಗಿದೆಯಲ್ವ, ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರೋದ್ರಿಂದ ಆ 100 ಮಾರ್ಕ್ಸಲ್ಲಿ 1 or 2 ಕ್ವಶನ್ 2 ಮಾರ್ಕ್ಸಿಗಾಗಲಿ ಇಲ್ಲ 3 ಮಾರ್ಕ್ಸ್, ಮೇ ಬಿ 3 ಮಾರ್ಕ್ಸಿಗೆ ಕೇಳಲ್ಲ ಡಿಗ್ರೀಸ್. ಯಾಕಂದರೆ ನೀವು ಎರಡೇ ಚೇಂಜ್ ಮಾಡಬೇಕಾಗಿರೋದು. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕಂಪಲ್ಸರಿ ಇದನ್ನು ಕೇಳ್ತಾರೆ. ಅವಾಗೆ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಬರೀಬೇಕು. ದೆನ್ ಗೋ ಫಾರ್ ದಿ 12th one. ನೋ ಅದರ್ ಪಾರ್ಕ್ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಲಾಲ್ಬಾಗ್. ನೋಡಿ, ನೋ ಅದರ್ ಪಾರ್ಕ್ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಲಾಲ್ಬಾಗ್ ಅಂತ ಹೇಳಿದ್ವಿ. ನೋಡಿ ಇದನ್ನು ನೋಡಿ ಯಾವ ಡಿಗ್ರಿನಲ್ಲಿದೆ ಅಂತ ಐಡೆಂಟಿಫೈ ಆಗಿಬಿಡ್ಬೇಕು. ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಇಟ್ ಈಸ್ ಎ ಪಾಸಿಟಿವ್ ಡಿಗ್ರಿ. ಯಾವ ಡಿಗ್ರಿನಲ್ಲಿದೆ? ಪಾಸಿಟಿವ್. ಟೈಪ್ 1 ಟೈಪ್ 2 ನೋಡಿ ಅದನ್ನು ನೋಡ್ಕೊಳ್ಳಿ. ನೋ ಅದರ್ ಇದೆ ಅಲ್ವಾ? ಎಸ್, ದಿಸ್ ಈಸ್ ಟೈಪ್ 1.
ಹಾಗಾದ್ರೆ ನೀವೇನು ಮಾಡಂತ ಹೇಳಿದಾನೆ, ಸೂಪರ್ಲೇಟಿವ್ ಡಿಗ್ರಿಯನ್ನು ಹುಡುಕಿ. ಸೂಪರ್ಲೇಟಿವ್ ಯಾವುದು? ಸೂಪರ್ಲೇಟಿವ್ಗೆ ಏನಾಗುತ್ತೆ ನೋಡಿ, ಟೈಪ್ 1 ಅಂದರೆ ದಿ ಬರಬೇಕು. ದೆನ್ ಬ್ಯೂಟಿಫುಲ್ ಇದೆಯಲ್ಲ, ಅದರ A3 ಬ್ಯೂಟಿಫುಲ್ ಆ್ಯಸ್ ಮೋರ್ ದ್ಯಾನ್ 2 syllable, 2 syllableಗಿಂತ ಜಾಸ್ತಿ ಇದೆ. ಹಾಗಾಗಿ ವಿ ಕ್ಯಾನ್ ಯೂಸ್ ಮೋಸ್ಟನ್ನು ಬಳಸ್ತೀವಿ ಸೂಪರ್ಲೇಟಿವಲ್ಲಿ. ಕಂಪ್ಯಾರಿಟಿವ್ ಅಲ್ಲಾದರೆ ಮೋರ್ ಬೆಳಿತೀವಿ. ಹಾಗಾದರೆ ಮೋಸ್ಟ್ ಬ್ಯೂಟಿಫುಲ್ ಅಂತ ಇರೋ ಆಪ್ಷನ್ಸನ್ನು ಹುಡುಕಿ. ಒಂದು ನೋಡಿ, ಮೋಸ್ಟ್ ಬ್ಯೂಟಿಫುಲ್ ಇದೆ, ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ 3 ಕಡೆ ಇದೆ. ಆಪ್ಷನ್ ಬಿ ಎಲಿಮಿನೇಟೆಡ್, ಬಿಟ್ಟಾಕಿ. ಮೋಸ್ಟ್ ಬ್ಯೂಟಿಫುಲ್ ಜೊತೆಗೇನು ದಿ ಇರಬೇಕು, ದಿ ಮೋಸ್ಟ್ ಬ್ಯೂಟಿಫುಲ್. ಎಸ್, ಆಪ್ಷನ್ ಡಿನಲ್ಲಿ ದಿ ಇದೆ, ಆಪ್ಷನ್ ಬಿನಲ್ಲೂ ಆಪ್ಷನ್ ಸಿನಲ್ಲೂ ಇದೆ, ಆಪ್ಷನ್ ಡಿನಲ್ಲಿದೆ. ಆಪ್ಷನ್ ಎನಲ್ಲಿ ದಿ ಬಿಟ್ಟೋಗಿದೆ, ಹಾಗಾಗಿ ಆಪ್ಷನ್ ಎ ಬರೋದಿಲ್ಲ. ಇವೆರಡರ ಮಧ್ಯೆ ಗೊಂದಲ ಇದೆ ನಮಗೆ. ಇವೆರಡರಲ್ಲಿ ಯಾವುದನ್ನು ಸರಿ ಅಂತೇಳಿ ಆವಾಗ ನೋಡೋಣ. ನೋಡಿ, ಲಾಲ್ಬಾಗ್ ವಾಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಲ್ ಆಫ್ ದಿ ಪಾರ್ಕ್ಸ್ ಅಂತಿದೆ. ಲಾಲ್ಬಾಗ್ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದಿ ಪಾರ್ಕ್ಸ್ ಅಂತ ಇದೆ. ಈಗ ನಮಗೆ ಎಲ್ಲಿ ಹೋಗಬೇಕು? ನಾನು ನಿಮಗೆ ಹೇಳಿದ್ದು ನೆನಪಿದೆಯಲ್ವಾ, ಹೆಲ್ಪಿಂಗ್ ವರ್ಬ್ ಕಡೆ ಗಮನ ಹರಿಸಿ. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ಈಸ್ ಇದೆ. ಹಾಗಾದರೆ ವಾಸ್ ಬಳಸಿದ್ರೆ ತಪ್ಪಾಗುತ್ತಲ್ವ, ಟೆನ್ಸ್ ಚೇಂಜ್ ಆಗೋಯ್ತಲ್ಲ ಅಲ್ವಾ? ನೋ, ಇಟ್ ಗಿವ್ ದಿ ಡಿಫ್ರೆಂಟ್ ಸೆನ್ಸ್ ಮೀನಿಂಗ್. ಇಟ್ ಕ್ಯಾನ್ ಬಿ ರಿಟರ್ನ್ ಸೇಮ್ ಆ್ಯಸ್ ಅಂದರೆ ಬರೋದಿಲ್ಲ, ಅದು ಪಾಸ್ಟ್ ಟೆನ್ಸಿಗೆ ಆಯಿತು. ಹಾಗಾದರೆ ಪ್ರೆಸೆಂಟಲ್ಲಿ ಇರೋದೇ ಹೋಗಬೇಕು. ದಟ್ ಈಸ್ ಆಪ್ಷನ್ ಡಿ. ಹಾಗಾದರೆ ಸರಿ ಉತ್ತರ ನೋಡಿ. ಇಲ್ಲೇವರೆಗೂ ಕ್ವೈಟ್ ಎರಡು ಕಾಮನ್ ಇದೆ, ಬಟ್ ನಮಗೆ ಬೇಕಾಗಿದ್ದೇನು? ಗೋ ಫಾರ್ ದಿ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ ಏನು ಕೊಟ್ಟಿರ್ತಾರೋ ಗಿವನ್ ಸೆಂಟೆನ್ಸಲ್ಲಿ ಅದನ್ನೇ ತೊಗೋಬೇಕು. ಟೆನ್ಸನ್ನು ಚೇಂಜ್ ಮಾಡೋ ಹಾಗಿಲ್ಲ. ಇಲ್ಲಿ ಟೆನ್ಸ್ ಚೇಂಜ್ ಮಾಡಿದ್ದಾರೆ ವಾಸ್ ಅಂತೇಳಿ, ಹಾಗಾಗಿ ಇಟ್ ಈಸ್ ರಾಂಗ್. ಸೊ ನಿಮಗೆ ಎಲ್ಲ ಥರದ್ದು ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಥರ ಎಲ್ಲ ಚಾಯ್ಸ್ ಕ್ವಶನ್ಸನ್ನು ಹಾಕಿದ್ದೀವಿ. ಅವನ್ನೆಲ್ಲ ಒಂದು ಸರಿ ನೀವೆಲ್ಲ ಸ್ಟಡಿ ಮಾಡಿ ಬರೆದು ವರ್ಕ್ ಮಾಡಿದರೆ ಇಟ್ ಈಸ್ ವೆರಿ ಈಸಿ. ಎಲ್ಲ ಆಲ್ ಟೈಪ್ ಆಫ್ ಬೇರೆ ಬೇರೆ ಹೆಂಗೆ ಕೇಳೋದಕ್ಕೆ ಸಾಧ್ಯನೋ ಅವನ್ನೆಲ್ಲನೂ ಸಮೇತ ನಿಮಗೆ ಟೀಚ್ ಮಾಡಿದ್ದೀವಿ ಈಗ ಅನಿಸುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. 13th, ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ಸೂಪರ್ಲೇಟಿವ್ ಡಿಗ್ರಿಯನ್ನು ಹೇಳಿ. ನೋ ಅದರ್ ಸ್ಟೂಡೆಂಟ್ ಈಸ್ ಆ್ಯಸ್ ಪೊಲೈಟ್ ಆ್ಯಸ್ ಮೇರಿ. ನೋಡಿ, ನೋ ಅದರ್ ಸ್ಟೂಡೆಂಟ್. ಸೊ ಈ ಕ್ವಶನ್ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನ ನೋಡಿ ಎಷ್ಟು ಸುಲಭ ಇದೆ. ಈ ಥರದ್ದನ್ನು ಕೇಳಿದ್ರೆ ಈಸಿಲಿ ವಿಲ್ ಗೆಟ್ 1 mark. 1 mark ಸುಲಭವಾಗಿ ಸಿಗುತ್ತೆ. ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ನೋ ಅದರ್ ಸ್ಟೂಡೆಂಟ್ ಈಸ್ ಆ್ಯಸ್ ಪೊಲೈಟ್ ಆ್ಯಸ್ ಮೇರಿ ಅಂತ. ನೋ ಅದರ್ ಸ್ಟೂಡೆಂಟ್ ಇದೆ, ಈಸ್ ಆ್ಯಸ್ ಪೊಲೈಟ್ ಅಂತಿದೆ. ಹಾಗಾದರೆ ಇದು ಪಾಸಿಟಿವ್ ಡಿಗ್ರಿ ಅಂತ ಗೊತ್ತಾಯ್ತು ನಿಮಗೆ. ಯಾವುದರಲ್ಲಿದೆ? ಪಾಸಿಟಿವಲ್ಲಿ. ಟೈಪ್ 1ನ ಟೈಪ್ 2ನ? ನೋ ಅದರ್ ಇದೆ, ದಟ್ ಈಸ್ ಟೈಪ್ 1. ಟೈಪ್ 1ನಲ್ಲಿ ಏನಾಗಬೇಕೀಗ? ದಿ ಪ್ಲಸ್ A3 ಬರಬೇಕಷ್ಟೆ. ದಿ ಪ್ಲಸ್ A3 ಅಲ್ವಾ? ಹಾಗಾದರೆ ಆಪ್ಷನ್ ನೋಡೋಣ. ಪೊಲೈಟ್ ಅನ್ನೋದು ನೋಡಿ, ಒಂದು ಸಿಲಬಲ್ಲ, EREST ಸೇರ್ಸೋಕ್ಕೆ. ಪೊಲೈಟ್ ನೋಡಿ, ಪೊಲೈಟ್ 2 syllable. ಹಾಗಾಗಿ ಮೋಸ್ಟನ್ನು ಬಳಸ್ತೀವಿ. ಮೇರಿ ಈಸ್ ಎ ಪೊಲೈಟ್ ಗರ್ಲ್, ಸೂಪರ್ಲೇಟಿವ್ ಫಾರಮ್. ದಿಸ್ ಈಸ್ ರಾಂಗ್. ಮೇರಿ ಈಸ್ ದ ಮೋಸ್ಟ್ ಪೊಲೈಟ್ ಸ್ಟೂಡೆಂಟ್. ಇದು ನೋಡಿ, ದಿ ಇದೆ, ಮೋಸ್ಟ್ ಇದೆ, ಪೊಲೈಟ್ ಇದೆ. ಎಸ್, ದ ಮೇರಿ ಈಸ್ ದ ಮೋಸ್ಟ್ ಪೊಲೈಟ್ ಸ್ಟೂಡೆಂಟ್. ಮೇರಿ ಈಸ್ ಮೋರ್ ಬಳಸೋದೇ ಇಲ್ಲ. ಇದು ಕಂಪ್ಯಾರಿಟಿವ್. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಕಂಪ್ಯಾರಿಟಿವ್. ಮೇರಿ ಈಸ್ ಮೋರ್ ಪೊಲೈಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಅನ್ನೋದು ಇಫ್ ದೇ ಆಸ್ಕ್ ಕಂಪ್ಯಾರಿಟಿವ್ ಕೇಳಿದರೆ ಯು ಗೋ ಫಾರ್ ಆಪ್ಷನ್ ಸಿ ಹೋಗಬೇಕು. ಅಲ್ಲಿ ಕೇಳಿರೋದು ಯಾವುದು? ಸೂಪರ್ಲೇಟಿವ್ ಇರೋದ್ರಿಂದ ಯು ಗೋ ಫಾರ್ ದಿ ಆಪ್ಷನ್ ಬಿ. ಹಾಗಾದರೆ ಸರಿ ಉತ್ತರ ಏನಾಯಿತು? ಆಪ್ಷನ್ ಬಿ. ನನ್ ಆಫ್ ದಿ ಅಬೋವ್ ಅಂತ ಒಂದು ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್. ಅದನ್ನು ಎಲ್ಲ ಮೇಲ್ರಲ್ಲಿ ಯಾವುದಾದ್ರೂ ಒಂದು ಸರಿ ಇರಬೇಕಲ್ಲ, ಸರಿ ಇದೆ. ಹಾಗಾಗಿ ಮೇರಿ ಈಸ್ ದ ಮೋಸ್ಟ್ ಪೊಲೈಟ್ ಸ್ಟೂಡೆಂಟ್ ಅನ್ನೋದು ದಟ್ ಈಸ್ ರೈಟ್ ಆನ್ಸರ್. Then, she is one of the most intelligent girl in the class. ನೋಡಿ, ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಇದಕ್ಕೆ ಯಾವುದಕ್ಕೂ ಕೇಳಿಲ್ಲ, ಅದರ ಅರ್ಥ ಹೇಳಿ ಅಂತ ಹೇಳಿದೆ ನಾನು ಅಷ್ಟೇ. ಶಿ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತ. ಒನ್ ಆಫ್ ಅಂತ ಹೇಳಿದ್ದೀನಿ ನಿಮಗೆ, ಬಿಗಿನಿಂಗೇ ಹೇಳಿದ್ದೀನಿ. ಇದರ ಮೀನಿಂಗ್ ಕನ್ವೆ ಮಾಡ್ತಕ್ಕಂಥದ್ದು ಯಾವುದು? ದೆರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಅವರ್ ಕ್ಲಾಸ್ ಅಂತನೋ, ಅಥವಾ ದೆರ್ ಆರ್ ನೋ ಅದರ್ ಇಂಟೆಲಿಜೆಂಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತನೋ, ನೋ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್ ಈಸ್ ಆಗಬೇಕಿತ್ತು. ಆ್ಯನ್ ಇಂಟೆಲಿಜೆಂಟ್ ಆ್ಯಸ್. ಇದು ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಹಂಗಿದೆ. ಇಲ್ಲಿ ಈಸ್ ಆಗಬೇಕು, ಆ್ಯಸ್ ಆಗಬೇಕು. ಇದು ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗಿರೋದು. ಯಾವಾಗ ಅಂದರೆ ಬಿಫೋರ್ ದಟ್ ಬಿಫೋರ್ ದಿ GPSTR ಕಾಲ್ ಮಾಡ್ತಿದ್ರಲ್ಲ ಅವಾಗ ಬಂದಿರತಕ್ಕಂಥ ಒಂದು ಎಕ್ಸಾಂಪಲ್ ಈ ಥರದ್ದು. ಇಂಟೆಲಿಜೆಂಟ್ ಆಸ್ ಶಿ ಅನ್, ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಸ್ಟ್ರಕ್ಚರ್. ಆಲ್ ದಿ ಗರ್ಲ್ಸ್ ಇನ್ ಅವರ್ ಕ್ಲಾಸ್ ಆರ್ ಇಂಟೆಲಿಜೆಂಟ್. ಎಲ್ಲರೂ
ದೇರ್ ಈಸ್ ನೋ ಅದರ್ ಇಂಟೆಲಿಜೆಂಟ್ ಗರ್ಲ್ ಇನ್ ಅವರ್ ಕ್ಲಾಸ್. ಹಾಗಾದ್ರೆ ಯಾರೂ ಇಂಟೆಲಿಜೆಂಟ್ ಇಲ್ವಾ ನೋಡಿ, ಇದೂ ಮೀನಿಂಗ್ ಕನ್ವೆ ತಪ್ಪಾಗ್ತಿದೆ. ಹಾಗಾದರೆ ಆಪ್ಷನ್ ಯಾವ್ದು ಸರಿ? ದೇರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್. ದೇರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಅವರ್ ಕ್ಲಾಸ್. ಅವ್ರ ಕ್ಲಾಸಲ್ಲಿ ಇವಳಲ್ದೇ, ಯಾಕಂದರೆ ಒನ್ ಆಫ್ ದಿ ಅಂತ ನಾನು ಆಗಲೇ ಹೇಳಿದೆ ನಿಮಗೆ, ಈಸ್ ಒನ್ ಆಫ್ ಮೈ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಒನ್ ಆಫ್ ಮೈ ರಿಲೇಟಿವ್ಸ್ ಅಂದರೆ ನನಗೆ ಭಾಳಷ್ಟು ಸಂಬಂಧಿಕರಿದ್ದಾರೆ, ಅದರಲ್ಲಿ ಇವರೊಬ್ಬರು ಅಂತ. ಅಂದರೆ ಅದರರ್ಥ ಇಲ್ಲಿನೂ ಅಷ್ಟೇ, ಭಾಳಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಅದರಲ್ಲಿ ಶಿ ಈಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್. ಅಂದರೆ ಅದರರ್ಥ ದೇರ್ ಆರ್ ಸಮ್ ಇಂಟೆಲಿಜೆಂಟ್ ಗರ್ಲ್ಸ್ ಆರ್ ದೇರ್ ಇನ್ ದ ಕ್ಲಾಸ್ ಅಂತೇಳಿ. ಬೇರೆ ಬೇರೆ ಗರ್ಲ್ಸ್ ಇದ್ದಾರೆ ಇಂಟೆಲಿಜೆಂಟ್ ಇರ್ತಕ್ಕಂಥ ಗರ್ಲ್ಸ್ ಅಂತೇಳಿ. ಸೊ ಐ ಥಿಂಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಕ್ವಶನ್ಸ್ ಪ್ಯಾಟ್ರನ್ಸ್ ಏನಿದೆಯಲ್ಲ, ಆನ್ ದ ಬೇಸಿಸ್ ಆಫ್ ದಸ್ ಪ್ಯಾಟ್ರನ್ ವಿ ಹ್ಯಾವ್ ಡಿಸ್ಕಸ್ಡ್, ಎಲ್ಲವನ್ನೂ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ವೆರಿ ಈಸಿ ಟಾಪಿಕ್, ನಾಟ್ ಟು ವರಿಡ್ ಅಬೌಟ್ ದಟ್. ವರಿ ಮಾಡ್ಕೊಳ್ಳೋದೇನಿಲ್ಲ, ವೆರಿ ವೆರಿ ಈಸಿ. ಬೆಟರ್ ಇನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಟೈಪ್ 1 ಮತ್ತು ಟೈಪ್ 2ಗೆ ಒಂದೆರಡು ಸೆಂಟೆನ್ಸ್ ಬರೆದಿಟ್ಕೊಂಬಿಟ್ಟು ಅದನ್ನು ಚೇಂಜ್ ಮಾಡಿ ಆ ಸೆಂಟೆನ್ಸ್ಗಳನ್ನು ರಿಮೆಂಬರ್ ಮಾಡ್ಕೊಂಡು ನೀವು ಫಾರ್ಮುಲಾ ಬೇಕಾದ್ರೆ ಬರ್ಕೋಬೋದು. ಹೆಂಗೆ? ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ, ಅದನ್ನೇ ಬೇಕಾದ್ರೆ ನೀವು ಸ್ಪ್ಲಿಟ್ ಮಾಡ್ಕೊಂಡು ನೀವು ಬರ್ಕೊಂತ ಹೋಗ್ಬೋದು. ಏಷ್ಯಾ ಈಸ್ ದಿ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಗೊತ್ತಾಯಿತು. ಏನಂತ? ಏಷ್ಯಾ ಈಸ್ ದಿ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಇದೊಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡೆ. ಇದು ಯಾವ ಡಿಗ್ರಿನಲ್ಲಿದೆ? ಬಿಗ್ಗೆಸ್ಟ್, ಸೂಪರ್ಲೇಟಿವ್ ಅಂತ ಗೊತ್ತಾಯಿತು. ಇದನ್ನೇ ಸ್ಪ್ಲಿಟ್ ಮಾಡಿಬಿಡಿ. ಏಷ್ಯಾ ಅನ್ನೋದು ಸಬ್ಜೆಕ್ಟು, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ಬಿಗ್ಗೆಸ್ಟ್ ಅನ್ನೋದು A3 ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ದಿ A3 ಆಯಿತು, ದಿ ಬಿಗ್ಗೆಸ್ಟ್ ಅಂತೇಳಿ. ಕಾಂಟಿನೆಂಟ್ ಇನ್ ದ ವರ್ಲ್ಡ್ RP, ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಫಾರ್ಮುಲಾ ನೀವೇ ಮಾಡ್ಕೊಂಡಂಗೆ ಆಯ್ತಲ್ಲ. ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಸೂಪರ್ಲೇಟಿವ್ ಫಾರ್ಮುಲಾ ಆಯಿತು. ಇಟ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಕಂಪ್ಯಾರಿಟಿವ್ ಬಂದರೆ ಏನಾಯಿತು? ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್. ನೋಡಿ, ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್, ಸೇಮ್ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ. ಅದರ ಅಡ್ಜೆಕ್ಟಿವು ಬಿಗ್ಗೆಸ್ಟ್ ಇದ್ದಿದ್ದು ಬಿಗ್ಗರಿಗೆ ಬಂದ್ವಿ, ದ್ಯಾನ್ ಎನಿ ಅದರ್ ಬಳಸಿದ್ವಿ. ಹಾಗಾದರೆ ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್. ಹಾಗಾದರೆ ನೋಡಿ, ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ದೆನ್ ಅಡ್ಜೆಕ್ಟಿವ್ 2 ಬಂತು, ದ್ಯಾನ್ ಎನಿ ಅದರ್, ದೆನ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಇದನ್ನೇ ನಾವು ಪಾಸಿಟಿವ್ ಮಾಡಬೇಕು. ರಿಮೈನಿಂಗ್ ಪಾರ್ಟನ್ನು ಫಸ್ಟ್ ತಗೊಳ್ಳಿ. ನೋ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಏಷ್ಯಾ. ನೋಡಿ, ಆ ಸ್ಟ್ರಕ್ಚರ್ ಬರಬೇಕು. ಈಸ್ ಆ್ಯಸ್ ಬಿಗ್ ಆ್ಯಸ್ ಅನ್ನೋದೇ ಇಟ್ ಇಂಡಿಕೇಟ್ಸ್ ಎ ಪಾಸಿಟಿವ್ ಡಿಗ್ರಿಯನ್ನು ತೋರಿಸುತ್ತೆ. ನೋ ಅದರ್ ಫಸ್ಟಿಗೆ ಬರ್ಕೊಂಡ್ರೆ, ರಿಮೈನಿಂಗ್ ಪಾರ್ಟ್ ಬರೆದ್ರಿ, ಹೆಲ್ಪಿಂಗ್ ವರ್ಬು ಆ್ಯಸ್, ಅಡ್ಜೆಕ್ಟಿವ್ 1 ಆ್ಯಸ್ ಪ್ಲಸ್ ಸಬ್ಜೆಕ್ಟ್. ನೀವೇ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೋಬೋದು. ನಾವೇನು ಇದು ಎಲ್ಲಿ ಹೊಸದಾಗಿ ಬರೆದಿರೋದಲ್ಲ. ಡಿಪೆಂಡ್ ಆನ್ ದಿ ಅನಾಲಿಸಿಸ್ ಆಫ್ ಎ ಸೆಂಟೆನ್ಸ್ ವಿ ಹ್ಯಾವ್ ಪ್ರಿಪೇರ್ಡ್ ಎ ಫಾರ್ಮುಲಾ. ನಿಮಗೊಂದು ರೆಡಿಮೇಡ್ ಫುಡ್ ಥರ ಫಾರ್ಮುಲಾ ಮಾಡಿಕೊಟ್ಟಿದ್ದೀನಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಥಿಂಕ್ ದಿಸ್ ಸೆಷನ್ ಈಸ್ ಮೋರ್ ಯೂಸ್ಫುಲ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 2 ಮೀನ್ಸ್ ಸ್ಪೆಸಿಫಿಕ್ ಇಂಗ್ಲೀಷ್ ಬರೀತಕ್ಕಂಥವ್ರಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಆಲ್ ಆಫ್ ಯು, ದಿಸ್ ಈಸ್ ದ 18th ಸೆಷನ್. ಇದು 18ನೇ ಸೆಷನ್ನು. ಇಲ್ಲಿಗೆ ಬರೋಷ್ಟೊತ್ತಿಗೆ ನೀವು ಆಲ್ಮೋಸ್ಟ್ ಆಲ್ ಯು ಆರ್ ಫೀಲಿಂಗ್ ವೆರಿ ಕಂಫರ್ಟಬಲ್ ಇನ್ ಇಂಗ್ಲೀಷ್ ಝೋನ್. ಇಂಗ್ಲೀಷ್ ಟಾಪಿಕ್ ಬಂದಾಗ, ಅಥವಾ ಇಂಗ್ಲೀಷ್ಗೆ 25 ಮಾರ್ಕ್ಸಿಗೆ ನೀವು ಬರಿತಿದ್ದೀರ ಜನರಲ್ ಇಂಗ್ಲೀಷ್ ಅಂದರೆ, ಯು ಆರ್ ಆಲ್ ಫೀಲಿಂಗ್ ಇನ್ ಎ ಕಂಫರ್ಟ್ ಝೋನಲ್ಲಿ ಇದ್ದೀರಿ ಅನ್ನೋ ಒಂದು ಭಾವನೆ ಬರಬೇಕು ನಿಮಗೆ. ಆ್ಯಂಡ್ ಪೇಪರ್ 2ನರ್ಗೂ ಆಲ್ಮೋಸ್ಟ್ ಆಲ್ ನಿಮ್ಮ ಗ್ರಾಮರ್ ಏನು ಸಿಲೆಬಸ್ ಕೊಟ್ಟಿದ್ದಾರಲ್ಲ ಚೆಕ್ ಮಾಡ್ಕೊತ ಹೋಗಿ. ಮೋರ್ ದೆನ್ 80% ಐ ಆಲ್ರೆಡಿ ಕವರ್ಡ್, ಎಲ್ಲವನ್ನೂ ಕವರ್ಡ್ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ರೆಸ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್. ಅಂಟಿಲ್ ದೆನ್, ಅಲ್ಲಿವರೆಗೂ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.